ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಅಕ್ಟೋಬರ್ 27ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಅಕ್ಟೋಬರ್ 26ರ ಅಂದರೆ ನಿನ್ನೆಯ ಸುದ್ದಿ ವಿಶ್ಲೇಷಣೆಯನ್ನು ನಾವು ಮಾಡಿಲ್ಲ. ಯಾಕೆ ಅಂದರೆ ನಿನ್ನೆ ಹಿಂದೂ ಪೇಪರ್, ಮೊನ್ನೆ ಹಬ್ಬದ ಪ್ರಯುಕ್ತವಾಗಿ ನಿನ್ನೆ ಹಿಂದೂ ಪೇಪರ್ ಬಂದಿಲ್ಲ. ಈ ಕಾರಣದಿಂದ ನಿನ್ನೆಯ ಡಿಸ್ಕಷನ್ ಅನ್ನು ನಾವು ಮಾಡೋದಕ್ಕಾಗಿಲ್ಲ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ಒಂದು ಸೂಚನೆ ಇದೆ. ಹೈದರಾಬಾದ್ ಮತ್ತು ಬೆಂಗಳೂರಿನ ಲಾ ಎಕ್ಸಲೆನ್ಸ್ ಸೆಂಟರ್ಸ್ಗಳಲ್ಲಿ ಪ್ರಿಲಿಮ್ಸ್ ಕಮ್ ಮೇನ್ಸ್ ಆಫ್ಲೈನ್ ಬ್ಯಾಚಸ್ಗಳನ್ನು PCM ಆಫ್ಲೈನ್ ಬ್ಯಾಚಸ್ಗಳನ್ನು ನವೆಂಬರ್ 5ರಿಂದ ಪ್ರಾರಂಭ ಮಾಡಲಿದ್ದೇವೆ. ಈ PCM ಕ್ಲಾಸಸ್ಗಳಲ್ಲಿ 4 ಮಾಡ್ಯೂಲ್ಸ್ಗಳನ್ನು ನಾವು ಕಾಣಬಹುದು. NCERT ಫೌಂಡೇಶನ್ ಕೋರ್ಸ್, ಪ್ರಿಲಿಮ್ಸ್ ಕ್ಲಾಸ್ ರೂಮ್ ಕ್ಲಾಸಸ್ ಮತ್ತು ಮೇನ್ಸ್ ಕ್ಲಾಸ್ ರೂಮ್ ಕ್ಲಾಸಸ್ಗಳು ಮತ್ತು ವ್ಯಾಲ್ಯೂ ಅಡಿಷನ್ ಆಗುವಂಥ ಹೆಚ್ಚಿನ ಪ್ರೋಗ್ರಾಮ್ಸ್ಗಳು ಮತ್ತು ಮಾಡ್ಯೂಲ್ 4ರಲ್ಲಿ ಪರ್ಸನಾಲಿಟಿ ಗೈಡೆನ್ಸ್ ಪ್ರೋಗ್ರಾಮ್ಸ್ಗಳು ಇವೆಲ್ಲವನ್ನ ನಮ್ಮ ಕೋರ್ಸ್ ಒಳಗೊಂಡಿರುತ್ತೆ. ಈ ಕೋರ್ಸ್ಗೆ ನೀವು ಜಾಯಿನ್ ಆಗಬೇಕು ಅಂತಂದರೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೋನ್ ನಂಬರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ. ಅಡ್ಮಿಷನ್ಸ್ ಈಗಾಗಲೇ ಪ್ರಾರಂಭವಾಗಿದ್ದು ನವೆಂಬರ್ 5ರಿಂದ ಕ್ಲಾಸಸ್ಗಳು ಪ್ರಾರಂಭ ಆಗೋದ್ರಿಂದ ಆದಷ್ಟು ಶೀಘ್ರದಲ್ಲಿ ಅಡ್ಮಿಷನ್ ಅನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಇಂದಿನ ಮೊದಲ ಆರ್ಟಿಕಲ್ ಸೆಂಟರ್ ಪ್ರಾಮಿಸಸ್ ಲಾ ಟು ಚೆಕ್ ಸ್ಟಬಲ್ ಬರ್ನಿಂಗ್ ಅನ್ನೋದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಆರ್ಟಿಕಲ್ ಅನ್ನು ಕೂಡ ನೋಡೋಣ. ಇದನ್ನ GS ಪೇಪರ್ 2ನ ಅಡಿಯಲ್ಲಿ ಪೊಲಿಟಿ ಸಿಲೆಬಸ್ನ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅಂಡ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದರ್ ಡಿಸೈನ್ ಅಂಡ್ ಇಂಪ್ಲಿಮೆಂಟೇಷನ್ ಸಿಲೆಬಸ್ನ ಅಡಿಯಲ್ಲಿ, ಹಾಗೆ ಅಗ್ರಿಕಲ್ಚರ್ನ ಅಡಿಯಲ್ಲಿ, ಹಾಗೆ GS ಪೇಪರ್ 3ನ ಅಡಿಯಲ್ಲಿ ಪೊಲ್ಯೂಷನ್ನ ಅಡಿಯಲ್ಲಿ ಕೂಡ ಓದ್ಕೊಳ್ಬಹುದಾಗುತ್ತೆ. ಸ್ಟಬಲ್ ಬರ್ನಿಂಗ್ ನಿಂದ ಡೆಲ್ಲಿಯಲ್ಲಿ ಪ್ರತಿ ವರ್ಷವೂ ಕೂಡ ವಿಂಟರ್ನ ಸಂದರ್ಭದಲ್ಲಿ ಸಾಕಷ್ಟು ಏರ್ ಪೊಲ್ಯೂಷನ್ ಹೆಚ್ಚಾಗೋದನ್ನ, ಏರ್ ಕ್ವಾಲಿಟಿ ಇಂಡೆಕ್ಸ್ ವರ್ಸ್ಟ್ ಪರ್ಫಾರ್ಮೆನ್ಸ್ ತೋರಿಸೋದನ್ನ ನಾವು ನೋಡ್ತಾನೆ ಇದ್ದೇವೆ. ಈ ಸ್ಟಬಲ್ ಬರ್ನಿಂಗ್ ಇಶ್ಯೂವನ್ನು ಅಡ್ರೆಸ್ ಮಾಡೋಕ್ಕೆ ಇಷ್ಟು ದಿನ ಸಾಕಷ್ಟು ಮೆಷರ್ಸ್ಗಳನ್ನು ತಗೊಂಡ್ರು ಕೂಡ ಸ್ಟಬಲ್ ಬರ್ನಿಂಗ್ ಅನ್ನು ಅಡ್ರೆಸ್ ಮಾಡೋಕೆ ಆಗ್ತಾ ಇಲ್ಲ. ಹಾಗೆ COVID-19ನ ಸಂದರ್ಭದಲ್ಲಿ ಸ್ಟಬಲ್ ಬರ್ನಿಂಗ್ ಹೆಚ್ಚಾಯಿತು ಅಂತ ಅಂದರೆ ಇನ್ನಷ್ಟು COVID-19ಗೆ ತುತ್ತಾಗುವವರ ಸಂಖ್ಯೆಯೂ ಕೂಡ ಹೆಚ್ಚಾಗುವಂಥ ಪರಿಸ್ಥಿತಿ ಇರುವಂಥ ಸಂದರ್ಭದಲ್ಲಿ ಸೆಂಟರ್ನವರು ಒಂದು ಹೊಸ ಲಾ ಅನ್ನು ಸ್ಟಬಲ್ ಬರ್ನಿಂಗ್ ಅನ್ನು ತಡೆಯೋದಕ್ಕೆ ಅಂತ ಹೇಳಿ ತರ್ತಾ ಇರ್ತಕ್ಕಂಥದ್ದನ್ನು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಡ್ರಾಫ್ಟ್ ಲೆಜಿಸ್ಲೇಷನ್ ಈ ವಾರದೊಳಗೆ ರೆಡಿ ಆಗ್ಬೋದು ಅಂತ ಹೇಳಿ ಹೇಳಲಾಗ್ತಾ ಇದೆ. ಆರ್ಡಿನೆನ್ಸ್ ಅನ್ನ ಅದು ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಕಡೆಯಿಂದ ತರೋದಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಏರ್ ಪೊಲ್ಯೂಷನ್ ಅನ್ನ, ಡೆಲ್ಲಿಯ ಏರ್ ಪೊಲ್ಯೂಷನ್ ಅನ್ನ ಮತ್ತು ಡೆಲ್ಲಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿನ ಏರ್ ಪೊಲ್ಯೂಷನ್ ಅನ್ನ ಟ್ಯಾಕಲ್ ಮಾಡುವಂತ ಉದ್ದೇಶದಿಂದ ಎನ್ವಿರಾನ್ಮೆಂಟ್ ಮಿನಿಸ್ಟರ್ ಕಡೆಯಿಂದ, ಈ ಮಿನಿಸ್ಟ್ರಿ ಕಡೆಯಿಂದ ಒಂದು ಆರ್ಡಿನೆನ್ಸ್ ಅನ್ನುವಂಥದ್ದು ಬರೋದಿದೆ. ಈ ಆರ್ಡಿನೆನ್ಸ್ ನ ವಿಚಾರವಾಗಿ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಕನ್ಸಲ್ಟೇಷನ್ ಅನ್ನ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅವರೊಟ್ಟಿಗೆ ಮಾಡಿಲ್ಲದೆ ಇರತಕ್ಕಂಥದ್ದು. ಮತ್ತು ಇದನ್ನ ಟ್ಯಾಕಲ್ ಮಾಡಲಿಕ್ಕೆ ಇದುವರೆಗೂ ತಗೊಂಡಿರ್ತಕ್ಕಂಥ ಮೆಷರ್ಸ್ಗಳು ಯಾವುದು ಅಂದಾಗ ಸಬ್ಸಿಡೈಸ್ಡ್ ಕಂಬೈನ್ ಹಾರ್ವೆಸ್ಟರ್ಸ್ ಮತ್ತು ಮಿಷನರೀಸ್ಗಳನ್ನ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರೊವೈಡ್ ಮಾಡಿದ್ರು ಕೂಡ ಸ್ಟಬಲ್ ಬರ್ನಿಂಗ್ ನ ಇಶ್ಯೂ ಅನ್ನ ಅಡ್ರೆಸ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಈಗ ಹೊಸ ಲಾ ಒಂದನ್ನ ಇದಕ್ಕೆ ಅಂತ ಹೇಳಿ ತರುವಂತ ಮೆಷರ್ ಅನ್ನ ಸೆಂಟರ್ನವರು ತಗೊಳ್ಳಲಿದ್ದಾರೆ ಮುಂಬರುವಂತ ಒಂದು ವಾರದೊಳಗೆ. ಇದೇ ಆರ್ಟಿಕಲ್ ನ ಮುಂದುವರಿದ ಭಾಗವನ್ನು ನೋಡೋಣ. ಡೆಲ್ಲಿ NCR ರೀಜನ್ ನಲ್ಲಿ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡಬೇಕು ಅನ್ನೋದಕ್ಕೋಸ್ಕರ ಇತ್ತೀಚೆಗೆ ಸಾಕಷ್ಟು ಮೆಷರ್ಸ್ ಗಳನ್ನ ತಗೊಂಡಿದ್ದಾರೆ. ಆ ಮೆಷರ್ಸ್ ಗಳು ಯಾವುದು ಅನ್ನೋದನ್ನ ಒಂದ್ ಕಡೆ ಲಿಸ್ಟ್ ಔಟ್ ಮಾಡಿದ್ದೀನಿ, ಅದ್ರ ಬಗ್ಗೆ ಓದ್ತಾ ಹೋಗೋಣ. ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅನ್ನ ತರೋದ್ರ ಮುಖಾಂತರವಾಗಿ ಡೀಸೆಲ್ ಜನರೇಟರ್ಗಳನ್ನು ಬ್ಯಾನ್ ಮಾಡೋದ್ರಿಂದ ಹಿಡಿದು ವೆಹಿಕಲ್ ಮೂವ್ಮೆಂಟ್ ಅನ್ನು ರಿಸ್ಟ್ರಿಕ್ಟ್ ಮಾಡೋವರೆಗೂ ಸಾಕಷ್ಟು ಮೆಷರ್ಸ್ಗಳನ್ನು ತಗೊಳ್ಳೋದನ್ನ ಈ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅನ್ನುವಂಥದ್ದು ಹೊಂದಿದೆ. ಯಾಕೆಂದ್ರೆ ಈಗಾಗಲೇ ಡೆಲ್ಲಿಯ ಏರ್ ಕ್ವಾಲಿಟಿ ಅನ್ನುವಂಥದ್ದು ವೆರಿ ಪೂರ್ ಕ್ಯಾಟಗರಿನಲ್ಲಿ ಬಂದಾಗಿರ್ತಕ್ಕಂಥದ್ದು ಏರ್ ಕ್ವಾಲಿಟಿ ಇಂಡೆಕ್ಸ್ನಲ್ಲಿ. ಇದರ ಹಿನ್ನೆಲೆಯಲ್ಲಿ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ನ ಅಡಿಯಲ್ಲಿ ಸಾಕಷ್ಟು ಮೆಷರ್ಸ್ಗಳನ್ನು ಈಗ ಡೆಲ್ಲಿ ಸರ್ಕಾರ ತಗೊಳ್ತಾ ಇದೆ. ಇನ್ನು ಪಂಜಾಬ್ ರಾಜ್ಯ ಸರ್ಕಾರದ ಎಫರ್ಟ್ಸ್ಗಳೇನು ಅಂದಾಗ 8,000 ನೋಡಲ್ ಆಫೀಸರ್ಸ್ಗಳನ್ನು ಅಲ್ಲಿನ ವಿಲೇಜಸ್ಗಳಿಗೆ, ಎಲ್ಲೆಲ್ಲ ಪಂಜಾಬ್ನಲ್ಲಿ ಪ್ಯಾಡಿಯನ್ನು ಬೆಳೀತಾರೆ ಅಲ್ಲಿನ ವಿಲೇಜಸ್ಗಳಿಗೆ ಅಲ್ಲಿ ಸ್ಟಬಲ್ ಬರ್ನಿಂಗ್ ಆಗದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ 8,000 ನೋಡಲ್ ಆಫೀಸರ್ಸ್ಗಳನ್ನು ಪಂಜಾಬ್ ರೆಕ್ರೂಟ್ ಮಾಡಿರ್ತಕ್ಕಂಥದ್ದು. ಇನ್ನು ಪಂಜಾಬಿನ ಚೀಫ್ ಮಿನಿಸ್ಟರ್ ಅಮರಿಂದರ್ ಸಿಂಗ್ ಅವರು ಕೂಡ ಕ್ರಾಪ್ ರೆಸಿಡ್ಯೂ ಅನ್ನ ದಯವಿಟ್ಟು ಬರ್ನ್ ಮಾಡಬೇಡಿ ಅಂತ ಹೇಳಿ ಅಲ್ಲಿನ ರೈತರಿಗೆ ಹೆಚ್ಚಿನದಾಗಿ ಕೇಳ್ಕೊಂಡಿರ್ತಕ್ಕಂಥದ್ದು. ಅವರನ್ನ ಸೆನ್ಸಿಟೈಸ್ ಮಾಡೋದಕ್ಕೆ ಕೂಡ ಸಾಕಷ್ಟು ಎಫರ್ಟ್ಸ್ಗಳನ್ನು ಹಾಕ್ತಾ ಇರುವಂಥದ್ದು. ಈ ರೀತಿ ಸ್ಟಬಲ್ ಬರ್ನಿಂಗ್ ಹೆಚ್ಚಾದಾಗ COVID-19 ಹರಡುವಿಕೆ ಕೂಡ ಹೆಚ್ಚಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ಬಾರಿ ಆದರೂ ಕೂಡ ಸ್ಟಬಲ್ ಬರ್ನಿಂಗ್ ಅನ್ನುವಂಥದ್ದು ನಿಲ್ಲಬೇಕು ಅನ್ನೋ ಉದ್ದೇಶದಿಂದ ಸಾಕಷ್ಟು ಮೆಷರ್ಸ್ಗಳನ್ನು ತಗೊಳ್ತಾ ಇದ್ದಾರೆ. ಚೀಫ್ ಮಿನಿಸ್ಟರ್ ಅವರು ಕೂಡ ರೈತರನ್ನ ಕುರಿತು ಅಪೀಲ್ ಅನ್ನ ಮಾಡಿರ್ತಕ್ಕಂಥದ್ದು. ಇನ್ನ ಈ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡಿದ್ದಾರೆ. ಪ್ರತಿಯೊಂದು ಕ್ವಿಂಟಲ್ಗೆ ಪ್ಯಾಡಿ ಸ್ಟ್ರಾವನ್ನ ಅವರು ಬರ್ನ್ ಮಾಡದೆ ಏನಾದರೂ ಮ್ಯಾನೇಜ್ ಮಾಡಿದ್ರೆ ಅಂಥದಕ್ಕೆ ಪ್ರತಿಯೊಂದು ಕ್ವಿಂಟಲ್ಗೆ 100 ರೂಪಾಯಿಯಂತೆ ಮಾನಿಟರಿ ಇನ್ಸೆಂಟಿವ್ ಅನ್ನ ಕೂಡ ನೀಡಬೇಕು ಅಂತ ಹೇಳಿ ಕೇಳ್ಕೊಂಡಿರ್ತಕ್ಕಂಥದ್ದು. ಮತ್ತು ಅಕ್ಟೋಬರ್ 16ರಂದು ಸುಪ್ರೀಂ ಕೋರ್ಟ್ ಕೂಡ ಒಂದು ಮೆಷರ್ ಅನ್ನ ತಗೊಂಡಿತ್ತು. ಜಸ್ಟಿಸ್ ಲೋಕೂರ್ ಕಮಿಟಿಯನ್ನ ಫಾರ್ಮ್ ಮಾಡಿ ಇವರ ಅಡಿಯಲ್ಲಿ ಸ್ಟೂಡೆಂಟ್ ವಾಲಂಟಿಯರ್ಸ್ಗಳನ್ನ, NCC ಮತ್ತು NSS ವಿದ್ಯಾರ್ಥಿಗಳನ್ನ ತಗೊಂಡು ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ ಈ ರಾಜ್ಯಗಳೇನಿದೆ ಡೆಲ್ಲಿಯನ್ನು ಸುತ್ತುವರೆದಿರ್ತಕ್ಕಂಥ ರಾಜ್ಯಗಳು, ಈ ರಾಜ್ಯದಲ್ಲಿರ್ತಕ್ಕಂಥ ಭಾರತ್ ಸ್ಕೌಟ್ಸ್, NCC, NSS ವಿದ್ಯಾರ್ಥಿಗಳನ್ನ ಅವರನ್ನ ಈ ಮ್ಯಾನೇಜ್ ಮಾಡೋದಕ್ಕೆ, ಪ್ಯಾಟ್ರೋಲಿಂಗ್ ಅನ್ನ ಮಾಡೋದಕ್ಕೆ, ಸ್ಟಬಲ್ ಬರ್ನಿಂಗ್ ಆಗದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಆ ವಿದ್ಯಾರ್ಥಿಗಳನ್ನ ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಜಸ್ಟಿಸ್ ಲೋಕೂರ್ ಕಮಿಟಿಯ ಅಡಿಯಲ್ಲಿ ಸ್ಟಬಲ್ ಬರ್ನಿಂಗ್ ಅನ್ನ ತಡೆ ಹಿಡಿಯುವಂತ ಒಂದು ಮೆಷರ್ ಅನ್ನ ತಗೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ ಈ ನಿರ್ಧಾರವನ್ನ ಅಕ್ಟೋಬರ್ 16ರಂದು ಹೇಳಿತ್ತು. ಆದರೆ ಇಲ್ಲಿ ಸುಪ್ರೀಂ ಕೋರ್ಟ್ ಲೋಕೂರ್ ಕಮಿಟೀಸ್ ಅಪಾಯಿಂಟ್ಮೆಂಟ್ ಇನ್ ಅಬಯನ್ಸ್ ಈ ಆರ್ಟಿಕಲ್ನ ಅಡಿಯಲ್ಲಿ ನಮಗೆ ತಿಳಿಸ್ತಾ ಇರುವಂತ
ಅನ್ನುವಂಥದ್ದು. ಈ ರೀತಿಯಾಗಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ತಗೊಂಡಿದ್ದಂಥ ನಿರ್ಧಾರವನ್ನ ಈಗ ಈ ಒಂದು ಹೊಸ ಆರ್ಡಿನೆನ್ಸ್ ಅನ್ನ ತರಬೇಕಂತ ಏನು ಪ್ಲಾನ್ ಮಾಡಿದ್ದಾರೆ. ಈ ಆರ್ಡಿನೆನ್ಸ್ನ ಅಡಿಯಲ್ಲಿ ಒಂದು ಪರ್ಮನೆಂಟ್ ಬಾಡಿಯನ್ನೇ ಈ ಸ್ಟಬಲ್ ಬರ್ನಿಂಗ್ ಅನ್ನ ಡೀಲ್ ಮಾಡೋದಕ್ಕೆ ಅಂತ ಹೇಳಿ ಕ್ರಿಯೇಟ್ ಮಾಡುವಂತ ಉದ್ದೇಶ ಇರೋದ್ರಿಂದಾಗಿ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ತನ್ನ ಅಕ್ಟೋಬರ್ 16ರ ಆರ್ಡರ್ ಏನಿತ್ತು ಈ ಜಸ್ಟಿಸ್ ಲೋಕೂರ್ ಕಮಿಟಿಯನ್ನ ಫಾರ್ಮ್ ಮಾಡುವಂಥದ್ದು, ಇದನ್ನ ಅಬೇಯನ್ಸ್ ನಲ್ಲಿ ಅಂದ್ರೆ ಸದ್ಯಕ್ಕೆ ತಡೆ ಹಿಡಿದಿರ್ತಕ್ಕಂಥದ್ದು ಅಥವಾ ಸ್ಟಾಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗುತ್ತೆ. ಇದಿಷ್ಟು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸೇರಿ ತಗೊಂಡಿರ್ತಕ್ಕಂಥ ಮೆಜರ್ಸ್ಗಳು ಈ ಸ್ಟಬಲ್ ಬರ್ನಿಂಗ್ ಅನ್ನ ತಡೆಯೋದಕ್ಕೆ. ಈ ಪಾಯಿಂಟ್ಸ್ ಗಳನ್ನ ಒಂದ್ ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಸ್ಟಬಲ್ ಬರ್ನಿಂಗ್ ಅನ್ನ ಹ್ಯಾಂಡಲ್ ಮಾಡೋಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ತಗೊಳ್ತಿರ್ತಕ್ಕಂಥ ಮೆಜರ್ಸ್ಗಳು ಯಾವುದು ಅನ್ನೋದನ್ನ ನಾವಿಲ್ಲಿ ಬರಿಬೋದಾಗುತ್ತೆ. ಆದ್ರೆ ಒಟ್ಟಾರೆ ಈಗ ತರ್ತಿರ್ತಕ್ಕಂಥ ಹೊಸ ಲಾನ ಬಗ್ಗೆ ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವಿರಾನ್ಮೆಂಟ್ ನಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರ್ತಕ್ಕಂಥ ಅನುಮಿತಾ ರಾಯ್ ಚೌಧರಿ ಅವರು ಹೇಳೋದೇನು ಅಂತಂದ್ರೆ, ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಂತ ಹೇಳಿ ಅಥವಾ ಪೊಲ್ಯೂಷನ್ ಅನ್ನ ಚೆಕ್ ಮಾಡ್ಲಿಕ್ಕೆ ಅಂತ ಹೇಳಿ ಈಗಾಗಲೇ ನಮ್ಮಲ್ಲಿ ಸಾಕಷ್ಟು ಸ್ಟ್ರಾಂಗ್ ಲಾಸ್ಗಳು ಇರುವಂತದ್ದು. ಆದ್ರೆ ಸ್ಟೇಟ್ ಮತ್ತು ಮುನಿಸಿಪಲ್ ಬಾಡೀಸ್ ಗಳಲ್ಲಿ ಇನ್ಅಡಿಕ್ವೇಟ್ ಇನ್ಫ್ರಾಸ್ಟ್ರಕ್ಚರ್ ಇರೋದ್ರಿಂದ ಈಗಿರುವಂತ ಲಾಸ್ ಗಳನ್ನೇ ಸರಿಯಾಗಿ ನಾವು ಇಂಪ್ಲಿಮೆಂಟ್ ಮಾಡೋದಕ್ಕಾಗ್ತಾ ಇಲ್ಲ. ಹಾಗಾಗಿ ನಮ್ಗೀಗ ಸದ್ಯಕ್ಕೆ ಬೇಕಾಗಿರ್ತಕ್ಕಂಥ ಹೊಸ ಒಂದು ಲಾ ಅಲ್ಲ, ಬದಲಾಗಿ ಈಗಿರ್ತಕ್ಕಂಥ ಸ್ಟ್ರಾಂಗ್ ಲಾಸ್ಗಳ ಸ್ಟ್ರಾಂಗೆಸ್ಟ್ ಅಥವಾ ಬೆಟರ್ ಎನ್ಫೋರ್ಸ್ಮೆಂಟ್ ಅನ್ನುವಂಥದ್ದು ಈಗ ಆಗಬೇಕಾಗಿದೆ. ದಟ್ ಈಸ್ ದಿ ನೀಡ್ ಆಫ್ ದಿ ಅವರ್ ಅನ್ನುವಂಥದ್ದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವಿರಾನ್ಮೆಂಟ್ ಆಗಿರುವಂತಹ ಅನುಮಿತಾ ರಾಯ್ ಚೌಧರಿ ಅವರ ಒಂದು ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿಯವರು ಒಂದು ಆರ್ಡಿನೆನ್ಸ್ ಅನ್ನ ಹೊರತರ್ತಾ ಇದ್ದಾರೆ ಸ್ಟಬಲ್ ಬರ್ನಿಂಗ್ ಅನ್ನ ಚೆಕ್ ಮಾಡ್ಲಿಕ್ಕೆ ಅಂತ ಹೇಳಿ. ಇದರ ಮುಖಾಂತರವಾಗಿ ಡೆಲ್ಲಿಯ ಏರ್ ಪೊಲ್ಯೂಷನ್ ಆಗ್ತಾ ಇರೋದು ಹೆಚ್ಚಾಗಿ ಏನಾಗ್ತಾ ಇದೆ ಅದನ್ನ ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು ಇದರ ಉದ್ದೇಶ ಆಗಿದೆ. ಸದ್ಯಕ್ಕೆ ಯಾವುದೇ ಕನ್ಸಲ್ಟೇಷನ್ ಅನ್ನ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಒಟ್ಟಿಗೆ ಮಾಡಿಲ್ಲ. ಸ್ಟಬಲ್ ಬರ್ನಿಂಗ್ ಅನ್ನ ನಾವು ತಡೆ ಹಿಡಿಯೋದಕ್ಕೆ ಅಂತ ಹೇಳಿ ಇದುವರೆಗೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ತಗೊಳ್ಳಿರ್ತಕ್ಕಂಥ ಮೆಷರ್ಸ್ ಗಳನ್ನ ನಾನು ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದೇನೆ. ಈ ಒಂದು ಸ್ಟಬಲ್ ಬರ್ನಿಂಗ್ ಅನ್ನ ತಡೆಯೋದಕ್ಕೆ ಅಂತ ಹೇಳಿ ಜಸ್ಟಿಸ್ ಲೋಕೂರ್ ಕಮಿಟಿಯನ್ನ ಸುಪ್ರೀಂ ಕೋರ್ಟ್ ಅಕ್ಟೋಬರ್ 16ರಂದು ಅಪಾಯಿಂಟ್ ಮಾಡಿತ್ತು. ಸದ್ಯಕ್ಕೆ ಈ ಒಂದು ಹೊಸ ಲಾ ಬರೋದ್ರಿಂದಾಗಿ ಒಂದು ಪರ್ಮನೆಂಟ್ ಬಾಡಿನೇ ಬರಬಹುದು ಅನ್ನುವಂಥ ಉದ್ದೇಶದಿಂದ ಸದ್ಯಕ್ಕೆ ಈ ಒಂದು ಅಕ್ಟೋಬರ್ 16ರ ಒಂದು ಆರ್ಡರ್ ಏನಿತ್ತು ಇವರ ಒಂದು ಕಮಿಟಿಯನ್ನ ಫಾರ್ಮ್ ಮಾಡುವಂಥದ್ದು ಇದನ್ನ ತಡೆ ಹಿಡಿಯಲಾಗಿದೆ ಅಂತ ಹೇಳಿ ಈ ಆರ್ಟಿಕಲ್ನ ಮುಖಾಂತರವಾಗಿ ಇಷ್ಟು ಜಿಸ್ಟ್ ಅನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ ಹೋಪ್ಸ್ ರೈಸ್ ಫಾರ್ ಆಕ್ಸ್ಫರ್ಡ್ ವ್ಯಾಕ್ಸಿನ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ನ ಅಡಿಯಲ್ಲಿ ಹೆಲ್ತ್ ಸಿಲೆಬಸ್ ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಬ್ರಿಟನ್ನಿನ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಆಸ್ಟ್ರಾಜೆನೆಕಾ ಅನ್ನುವಂಥ ಫಾರ್ಮಸಿಯೊಟ್ಟಿಗೆ ಮಾಡ್ತಾ ಇರತಕ್ಕಂಥ ಒಂದು COVID-19 ವ್ಯಾಕ್ಸಿನಿನ ಟ್ರಯಲ್ಸ್ ಅನ್ನ ಈಗಾಗಲೇ ಅದರ 3ನೇ ಸ್ಟೇಜಸ್ ನಲ್ಲಿ ಟ್ರಯಲ್ಸ್ ಗಳನ್ನುವಂಥದ್ದು ಹೆಚ್ಚಿನ ಸಂಖ್ಯೆಯ ಹೆಲ್ದಿ ವಾಲಂಟಿಯರ್ಸ್ ಗಳನ್ನ ಇನ್ವಾಲ್ವ್ ಮಾಡಿಕೊಂಡು ಈಗಾಗಲೇ 3rd ಸ್ಟೇಜಸ್ ಆಫ್ ಕ್ಲಿನಿಕಲ್ ಟ್ರಯಲ್ಸ್ ಗಳು ನಡೀತಾ ಇರ್ತಕ್ಕಂಥದ್ದು. ಇಲ್ಲಿ ನಮಗೆ ಒಂದು ಹೋಪ್ಸ್ ಗಳು ದೊರಕಿರುವಂಥದ್ದು ಏನು ಅಂತ ಅಂದ್ರೆ ಕ್ಲಿನಿಕಲ್ ಟ್ರಯಲ್ಸ್ಗಳಲ್ಲಿ ಇನ್ವಾಲ್ವ್ ಆಗಿದ್ದಂಥ ವಾಲಂಟಿಯರ್ಡ್ ಓಲ್ಡರ್ ಅಡಲ್ಟ್ಸ್ಗಳು ಕೂಡ ಯಂಗರ್ ಅಡಲ್ಟ್ಸ್ಗಳು ಯಾವ ರೀತಿಯಾಗಿ ರೆಸ್ಪಾನ್ಸಸ್ ಅನ್ನ ನೋಡ್ತಾ ಇದ್ರು ಅದೇ ರೀತಿಯಾದಂಥ ಒಳ್ಳೆ ರೆಸ್ಪಾನ್ಸಸ್ ಅನ್ನ ಈ ವ್ಯಾಕ್ಸಿನಿನ ಇಮ್ಯುನೋಜೆನಿಸಿಟಿಗೆ ನೀಡಿರ್ತಕ್ಕಂಥದ್ದು. ರಿಯಾಕ್ಟೋಜೆನಿಸಿಟಿ ಅನ್ನುವಂಥದ್ದು ಓಲ್ಡರ್ ಅಡಲ್ಟ್ಸ್ಗಳಲ್ಲಿ ಕಡಿಮೆ ಇದೆ ಅಂತ ಹೇಳಿ ಈ ಒಂದು ಟ್ರಯಲ್ಸ್ಗಳಲ್ಲಿ ಇವರಿಗೆ ತಿಳಿದು ಬಂದಿರತಕ್ಕಂಥದ್ದು. ಸೆಕೆಂಡ್ ಹಾಫ್ ಆಫ್ 2021 ನಲ್ಲಿ ಈ ವ್ಯಾಕ್ಸಿನ್ ರೆಡಿ ಆಗ್ಬೋದು ಅಂತ ಹೇಳಿ ಈಗಾಗಲೇ ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಆದಷ್ಟು ಶೀಘ್ರದಲ್ಲಿ ಈ ವ್ಯಾಕ್ಸಿನ್ಗೆ ಬೇಕಾಗುವಂಥ ಲಾಜಿಸ್ಟಿಕ್ಸ್ಗಳನ್ನು ನಾವು ಪ್ರಿಪೇರ್ ಮಾಡ್ಕೊಳ್ತಿದ್ದೇವೆ ಅನ್ನೋದನ್ನ ಬ್ರಿಟಿಷ್ನ ಗವರ್ಮೆಂಟ್ ಹೇಳಿರ್ತಕ್ಕಂಥದ್ದನ್ನು ಕೂಡ ನಾವು ಈ ಆರ್ಟಿಕಲ್ ನಲ್ಲಿ ನೋಡಬಹುದಾಗುತ್ತೆ. ಆಸ್ಟ್ರಾಜೆನೆಕಾ ಹಾಗೂ ಆಕ್ಸ್ಫರ್ಡ್ ಯೂನಿವರ್ಸಿಟಿಯವರು ಮಾಡ್ತಿರ್ತಕ್ಕಂಥ ಈ COVID-19 ವ್ಯಾಕ್ಸಿನ್ ಟ್ರಯಲ್ಸ್ಗಳು ಜಾನ್ವರಿಯಲ್ಲೇ ಪ್ರಾರಂಭ ಆಗಿದ್ದು ಚಿಂಪಾಂಜಿಗಳಲ್ಲಿ ಇನ್ಫೆಕ್ಷನ್ಸ್ ಅನ್ನ ಕಾಸ್ ಮಾಡುವಂಥ ಕಾಮನ್ ಕೋಲ್ಡ್ ವೈರಸ್ಸಿನ ಕೆಲವೊಂದಷ್ಟು ವೀಕಂಡ್ ವರ್ಷನ್ಸ್ಗಳನ್ನು ತಗೊಂಡು ಚಾಡಾಕ್ಸಿನ್ COVID-19 ಅನ್ನುವಂಥ ಒಂದು ವೈರಲ್ ವೆಕ್ಟರ್ ವ್ಯಾಕ್ಸಿನ್ ಅನ್ನ ಅದರಿಂದ ಮಾಡಿ ಆ ವ್ಯಾಕ್ಸಿನ್ ಅನ್ನ ಪ್ರಯೋಗವನ್ನ ಈಗ ಇವರು ಮಾಡ್ತಿರ್ತಕ್ಕಂಥದ್ದು. ಒಟ್ಟಾರೆ ಈ ಪ್ರಯೋಗದಿಂದ ಇವರಿಗೆ ತಿಳಿದು ಬರ್ತಾ ಇರ್ತಕ್ಕಂಥದ್ದು ಯಂಗರ್ ಮತ್ತೆ ಓಲ್ಡರ್ ಅಡಲ್ಟ್ಸ್ ಇಬ್ಬರುಗಳಲ್ಲೂ ಕೂಡ ಇಮ್ಯುನೋಜೆನಿಸಿಟಿ ಅನ್ನುವಂಥದ್ದು ಆಲ್ಮೋಸ್ಟ್ ಸಿಮಿಲರ್ ಇದ್ರೂ ಕೂಡ ರಿಯಾಕ್ಟೋಜೆನಿಸಿಟಿ ಅನ್ನುವಂಥದ್ದು ಓಲ್ಡರ್ ಅಡಲ್ಟ್ಸ್ಗಳಲ್ಲಿ ಒಂದಷ್ಟು ಕಡಿಮೆ ಇದೆ ಅನ್ನೋದನ್ನ ಇವರು ತಿಳಿಸ್ತಾ ಇದ್ದಾರೆ. ಆದರೆ ಇದ್ರ ಬಗ್ಗೆ ಇನ್ನೂ ಕೂಡ ಕನ್ಕ್ಲೂಷನ್ ಅನ್ನ ನೀಡೋದಕ್ಕೆ ಮುಂಚೆ ಅವರಿಗೆ ಇನ್ನಷ್ಟು ಹೆಚ್ಚಿನ ಡೇಟಾ ಅನ್ನೋದರ ಅವಶ್ಯಕತೆ ಇದೆ ಅಂತ ಹೇಳಿ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. US ಕೂಡ ಈ ಒಂದು ಆಕ್ಸ್ಫರ್ಡ್ ವ್ಯಾಕ್ಸಿನ್ ಅನ್ನು ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಅಗ್ರಿಮೆಂಟ್ಸ್ ಗಳನ್ನ ಅವರೊಟ್ಟಿಗೆ ಸೈನ್ ಮಾಡಿರ್ತಕ್ಕಂಥದ್ದು. 2021ರ ಸೆಕೆಂಡ್ ಹಾಫ್ ನಲ್ಲಿ ಈ ವ್ಯಾಕ್ಸಿನ್ ನಮಗೆ ದೊರೆಯಬಹುದು ಅನ್ನುವಂಥದ್ದನ್ನ ಪ್ರೆಡಿಕ್ಟ್ ಮಾಡಲಾಗಿದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತದಲ್ಲಿನ ವ್ಯಾಕ್ಸಿನ್ ಟ್ರಯಲ್ಸ್ಗಳ ಸ್ಟೇಜಸ್ ಯಾವ ಹಂತದಲ್ಲಿದೆ, ಭಾರತದಲ್ಲಿ ಯಾವೆಲ್ಲ ವ್ಯಾಕ್ಸಿನ್ಸ್ಗಳು ಪ್ರೊಡ್ಯೂಸ್ ಆಗ್ತಿದೆ ಅನ್ನೋದನ್ನು ನೋಡೋದಾದ್ರೆ ಭಾರತದಲ್ಲಿ ಇಂಡಿಜಿನಸ್ ಆಗಿ ಡೆವಲಪ್ ಆಗ್ತಾ ಇರ್ತಕ್ಕಂಥದ್ದು ಭಾರತ್ ಬಯೋಟೆಕ್ ಮತ್ತು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇವರೊಟ್ಟಿಗೆ ಆಗ್ತಾ ಇರ್ತಕ್ಕಂಥ ಕೋವ್ಯಾಕ್ಸಿನ್ ಅನ್ನುವಂಥ ವ್ಯಾಕ್ಸಿನ್ ಆಗಿದೆ. ಇದು ಸಾಕಷ್ಟು ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಯಾಕೆಂದ್ರೆ ಇಂಡಿಜಿನಸ್ ಆಗಿ ಮತ್ತೆ ಭಾರತದಲ್ಲಿ ಮೊದಲ ಬಾರಿಗೆ ವ್ಯಾಕ್ಸಿನ್ ಅನ್ನ ತಯಾರು ಮಾಡೋದ್ರ ಬಗ್ಗೆ ಮಾತನಾಡಿದವರು ಹೈದರಾಬಾದ್ ಬೇಸ್ಡ್ ಭಾರತ್ ಬಯೋಟೆಕ್ ಅನ್ನುವಂಥ ಕಂಪನಿ. ಈ ಭಾರತ್ ಬಯೋಟೆಕ್ ಕಂಪನಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ನೊಟ್ಟಿಗೆ ಕೊಲಾಬರೇಟ್ ಮಾಡಿಕೊಂಡು ಕೋವ್ಯಾಕ್ಸಿನ್ ಅನ್ನುವಂಥ ಒಂದು ವ್ಯಾಕ್ಸಿನ್ ಅನ್ನ ತಯಾರಿ ಮಾಡ್ತಾ ಇದೆ. ಇದರ ಕ್ಲಿನಿಕಲ್ ಟ್ರಯಲ್ಸ್ಗಳು ಕೂಡ ಈಗಾಗಲೇ ಅಡ್ವಾನ್ಸ್ಡ್ ಸ್ಟೇಜಸ್ ನಲ್ಲಿ ನಡೀತಾ ಇರ್ತಕ್ಕಂಥದ್ದು. ಝೈಡಸ್ ಕೆಡಿಲಾ ಅನ್ನುವಂಥ ಫಾರ್ಮಾ ಕಂಪನಿ ಕೂಡ ಝೈಕೋವ್ ಡಿ ಅನ್ನುವಂಥ ವ್ಯಾಕ್ಸಿನ್ ಅನ್ನ ಈಗಾಗಲೇ ಟ್ರಯಲ್ಸ್ ಗಳನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇನ್ನು ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರಿ ಇತ್ತೀಚೆಗಷ್ಟೇ ರಷ್ಯಾದ ಸ್ಪುಟ್ನಿಕ್ 5 ಈ ವ್ಯಾಕ್ಸಿನ್ ಅನ್ನ ಭಾರತ
ಭಾರತದಲ್ಲಿ ಟ್ರಯಲ್ಸ್ಗಳನ್ನು ಮಾಡೋದಕ್ಕೆ ಅವರು ಪರ್ಮಿಷನನ್ನು ಪಡ್ಕೊಂಡು ಆ ಟ್ರಯಲ್ಸ್ಗಳನ್ನು ಕೂಡ ಪ್ರಾರಂಭ ಮಾಡ್ತಿರ್ತಕ್ಕಂಥದ್ದನ್ನು ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ನೆನಪಿಸ್ಕೊಳ್ಬೋದಾಗುತ್ತೆ. ಇದರ ಜೊತೆಗೆ ಈಗಷ್ಟೇ ನಾವು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತು ಅಸ್ಟ್ರಾಜೆನೆಕಾ ಸೇರಿ ತಯಾರು ಮಾಡ್ತಿರ್ತಕ್ಕಂಥ ವ್ಯಾಕ್ಸಿನ್ ಬಗ್ಗೆ ಏನು ಡಿಸ್ಕಸ್ ಮಾಡಿದ್ವಿ, ಈ ವ್ಯಾಕ್ಸಿನ್ನೊಟ್ಟಿಗೆ ಭಾರತದ ಯಾವ ಒಂದು ಸಂಸ್ಥೆ ತನ್ನ ಒಂದು ಕೊಲ್ಯಾಬರೇಷನ್ ಅನ್ನು ಇಟ್ಕೊಂಡಿದೆ, ಈ ವ್ಯಾಕ್ಸಿನ್ ಅನ್ನು ಭಾರತದಲ್ಲಿ ಟ್ರಯಲ್ಸ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿಯನ್ನು ಯಾವ ಸಂಸ್ಥೆ ತಗೊಂಡಿದೆ, ಇದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಮ್ಯುನೋಜೆನಿಸಿಟಿ ಮತ್ತು ರಿಯಾಕ್ಟೋಜೆನಿಸಿಟಿ ಬಗ್ಗೆ ಈ ಆರ್ಟಿಕಲ್ ಮಾತನಾಡ್ತಾ ಇರೋದ್ರಿಂದ ಈ ಪದಗಳ ಬಗ್ಗೆ ಸ್ಪಷ್ಟ ಮಾಹಿತಿನ ನಾವು ತಿಳ್ಕೊಳ್ಳೋಣ. ಇಮ್ಯುನೋಜೆನಿಸಿಟಿ ಅಂತ ಅಂದ್ರೆ ಯಾವುದೇ ಒಂದು ಫಾರಿನ್ ಸಬ್ಸ್ಟೆನ್ಸ್ ಲೈಕ್ ಆಂಟಿಜನ್ ಅಂತ ಫಾರಿನ್ ಸಬ್ಸ್ಟೆನ್ಸ್ ಅನ್ನ ಹ್ಯೂಮನ್ ಬಾಡಿಗೆ ಅಥವಾ ಯಾವುದೇ ಒಂದು ಅನಿಮಲ್ ಬಾಡಿಗೆ ಅದನ್ನ ಇಂಜೆಕ್ಟ್ ಮಾಡಿದಾಗ ಆ ಬಾಡಿ ಯಾವ ರೀತಿಯಾದಂಥ ಇಮ್ಯೂನ್ ರೆಸ್ಪಾನ್ಸ್ ಅನ್ನ ಆ ಬಾಡಿ ಅನ್ನುವಂಥದ್ದು ಪ್ರವೋಕ್ ಮಾಡುತ್ತೆ, ಯಾವ ರೀತಿಯಾದಂಥ ಇಮ್ಯೂನ್ ರೆಸ್ಪಾನ್ಸ್ ಅನ್ನ ನಾವು ಆ ಬಾಡಿಲಿ ಕಾಣಕ್ಕಾಗುತ್ತೆ ಅಂತ ಹೇಳಿ ಅದನ್ನೇ ನಾವು ಇಮ್ಯುನೋಜೆನಿಸಿಟಿ ಅಂತ ಕರೆಯುವಂಥದ್ದು. ಫಾರಿನ್ ಸಬ್ಸ್ಟೆನ್ಸ್ ಆಂಟಿಜನ್ಸ್ ನಂತ ಫಾರಿನ್ ಸಬ್ಸ್ಟೆನ್ಸ್ ಅನ್ನ ನಮ್ಮ ಬಾಡಿಗೆ ಇಂಜೆಕ್ಟ್ ಮಾಡಿದಾಗ ನಮ್ಮ ಬಾಡಿ ಯಾವ ರೀತಿಯ ಇಮ್ಯೂನ್ ರೆಸ್ಪಾನ್ಸ್ ಅನ್ನು ತೋರಿಸುತ್ತೆ ಅನ್ನೋದನ್ನ ಇಮ್ಯುನೋಜೆನಿಸಿಟಿ ಅಂತ ಕರಿತೇವೆ. ಇದೇ ರೀತಿಯಾಗಿ ರಿಯಾಕ್ಟೋಜೆನಿಸಿಟಿ ಅಂತ ಅಂದಾಗ ನಾವು ನಮ್ಮ ಬಾಡಿಗೆ ಯಾವುದೇ ಒಂದು ವ್ಯಾಕ್ಸಿನ್ ಅನ್ನ ಇಂಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಆ ವ್ಯಾಕ್ಸಿನು ಒಂದು ಕಾಮನ್ ಎಕ್ಸ್ಪೆಕ್ಟೆಡ್ ಅಡ್ವರ್ಸ್ ರಿಯಾಕ್ಷನ್ಸ್ಗಳನ್ನು ಎಸ್ಪೆಷಲಿ ಈ ವ್ಯಾಕ್ಸಿನ್ ಅನ್ನ ಇಂಜೆಕ್ಟ್ ಮಾಡಿದ್ದಕ್ಕೋಸ್ಕರ ಇಂಜೆಕ್ಟ್ ಮಾಡಿದಂಥ ಜಾಗದಲ್ಲಿ ಆಗುವಂಥ ನೋವನ್ನು ಕೂಡ ಒಳಗೊಂಡಂತೆ ಮತ್ತೆ ವ್ಯಾಕ್ಸಿನಿನ ಇಮ್ಯುನಾಲಜಿಕಲ್ ರೆಸ್ಪಾನ್ಸಸ್ಗೆ ಸಂಬಂಧಪಟ್ಟಂತ ಯಾವುದೇ ಸೈನ್ಸ್ಗಳಾಗಿರ್ಬೋದು ಸಿಂಪ್ಟಮ್ಸ್ಗಳಾಗಿರ್ಬೋದು ಈ ರೀತಿಯಾಗಿ ನಮ್ಮ ಒಂದು ಬಾಡಿಗೆ ವ್ಯಾಕ್ಸಿನ್ ಅನ್ನು ಇಂಡ್ಯೂಸ್ ಮಾಡಿದಾಗ ಆ ವ್ಯಾಕ್ಸಿನ್ ಯಾವ ರೀತಿಯಾದಂಥ ಅಡ್ವರ್ಸ್ ರಿಯಾಕ್ಷನ್ಸ್ಗಳನ್ನು ಒಟ್ಟಾರೆ ಎಲ್ಲ ರೀತಿಯಾದಂಥ ರೆಸ್ಪಾನ್ಸಸ್ ಯಾವ್ಯಾವ ರೆಸ್ಪಾನ್ಸಸ್ ಅನ್ನುವಂಥದ್ದು ಅವರ ಬಾಡಿಯಲ್ಲಿ ಬರುತ್ತೆ ಅನ್ನೋದನ್ನ ನಾವು ರಿಯಾಕ್ಟೋಜೆನಿಸಿಟಿ ಅಂತ ಹೇಳಿ ಕರಿತೇವೆ. ಇಮ್ಯುನೋಜೆನಿಸಿಟಿ ಅನ್ನುವಂಥದ್ದು ಯಂಗರ್ ಮತ್ತು ಓಲ್ಡರ್ ಅಡಲ್ಟ್ಸ್ಗಳಲ್ಲಿ ಆಸ್ಟ್ರಾಜೆನೆಕಾದ ವ್ಯಾಕ್ಸಿನ್ ಟ್ರಯಲ್ಸ್ಗಳನ್ನು ಮಾಡಿದಾಗ ಸಿಮಿಲರ್ ಆಗಿ ಇಮ್ಯುನೋಜೆನಿಸಿಟಿಯನ್ನು ಅವ್ರು ಕಾಣ್ತಾ ಇದ್ದಾರೆ. ಆದರೆ ರಿಯಾಕ್ಟೋಜೆನಿಸಿಟಿ ವಿಷಯಕ್ಕೆ ಬಂದಾಗ ಲೋಯರ್ ರೆಸ್ಪಾನ್ಸಸ್ ಅನ್ನ ಅವರು ಓಲ್ಡರ್ ಬಾಡೀಸ್ಗಳಲ್ಲಿ ಕಾಣ್ತಿರೋದ್ರ ಬಗ್ಗೆ ಈ ಆರ್ಟಿಕಲ್ ನಮಗೆ ತಿಳಿಸುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಡೇಟಾ ಅವರಿಗೆ ಸಿಕ್ಕಿದ ನಂತರದಲ್ಲಿ ಇದನ್ನು ಅವರು ಪಬ್ಲಿಷ್ ಮಾಡಲಿದ್ದಾರೆ ಅನ್ನೋದನ್ನ ಆರ್ಟಿಕಲ್ನಲ್ಲಿ ನಾವು ಓದ್ಕೊಂಡ್ವಿ. ಈ ಹಿನ್ನೆಲೆಯಲ್ಲಿ ಈ ಎರಡು ಪದಗಳ ಮಾಹಿತಿ ನಮಗಿರಲಿ. ಈ ಎರಡು ಪದಗಳನ್ನು ವಿಸ್ತಾರವಾಗಿ ಇಲ್ಲಿ ಬರೆಯಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಇದನ್ನು ಇನ್ನೊಮ್ಮೆ ಓದ್ಕೊಂಡು ನೀವು ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಬೋದಾಗುತ್ತೆ. ಮುಂದಿನ ಆರ್ಟಿಕಲ್ ಇಂಡಿಯಾ ಟು ಸೈನ್ ಜಿಯೋಸ್ಪೇಷಿಯಲ್ ಕೋಆಪರೇಷನ್ ಡೀಲ್ ವಿತ್ US ಅನ್ನೋದಾಗಿದೆ. ಇಲ್ಲಿ GS ಪೇಪರ್ 2ನ ಅಡಿಯಲ್ಲಿ ಗ್ರೂಪಿಂಗ್ಸ್ ಅಂಡ್ ಅಗ್ರಿಮೆಂಟ್ಸ್ ಇನ್ವಾಲ್ವಿಂಗ್ ಇಂಡಿಯಾ ಆರ್ ಅಫೆಕ್ಟಿಂಗ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ಅಡಿಯಲ್ಲಿ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿ ಈ ಆರ್ಟಿಕಲ್ ಕೆಲಸ ಮಾಡುತ್ತೆ. ಭಾರತ ಮತ್ತು US ನಡುವೆ 2+2 ಇಂಟರ್ ಮಿನಿಸ್ಟ್ರಿಯಲ್ ಟಾಕ್ಸ್ ಅನ್ನುವಂಥದ್ದು ಇವತ್ತು ಬೆಳಗ್ಗೆಗೆ ಶೆಡ್ಯೂಲ್ ಆಗಿರ್ತಕ್ಕಂಥದ್ದು. ಈ ಮೀಟಿಂಗ್ನಲ್ಲಿ ಲಾಸ್ಟ್ ಫೌಂಡೇಶನಲ್ ಅಗ್ರಿಮೆಂಟ್ ಆಗಿರ್ತಕ್ಕಂಥ ಬೇಸಿಕ್ ಎಕ್ಸ್ಚೇಂಜ್ ಅಂಡ್ ಕೋಆಪರೇಷನ್ ಅಗ್ರಿಮೆಂಟ್ ಫಾರ್ ಜಿಯೋಸ್ಪೇಷಿಯಲ್ ಕೋಆಪರೇಷನ್ ಈ ಬೇಕಾ ಅಗ್ರಿಮೆಂಟ್ ಅನ್ನ ಈ ಡೈಲಾಗ್ನ ಸಂದರ್ಭದಲ್ಲಿ ಸಹಿ ಮಾಡಲಿದ್ದಾರೆ ಭಾರತ ಮತ್ತು US ನಡುವೆ. ಭಾರತ ಮತ್ತು US ಡಿಫೆನ್ಸ್ ಮಿನಿಸ್ಟರ್ಸ್ ಇಬ್ಬರೂ ಕೂಡ ಈಗಾಗಲೇ ಮಿಲಿಟರಿ ಟು ಮಿಲಿಟರಿ ಕೋಆಪರೇಷನ್ ಕಮ್ಯುನಿಕೇಷನ್ ಸಿಸ್ಟಮ್ಸ್ಗಳನ್ನು ಸೆಕ್ಯೂರ್ ಮಾಡ್ಕೊಳ್ಳೋದು, ಇನ್ಫಾರ್ಮೇಷನ್ ಶೇರಿಂಗ್ ಮತ್ತೆ ಡಿಫೆನ್ಸ್ ಟ್ರೇಡ್ನ ವಿಚಾರವಾಗಿ ಇಂಡಸ್ಟ್ರಿಯಲ್ ಇಶ್ಯೂಸ್ನ ವಿಚಾರವಾಗಿ ಡಿಸ್ಕಷನ್ಸ್ ಅನ್ನ ನಡೆಸಿದ್ದಾರೆ. ಈ ಬೇಕಾ ಅಗ್ರಿಮೆಂಟ್ಗೆ ಇವತ್ತು ಏನು ಮೀಟಿಂಗ್ ನಲ್ಲಿ ಸಹಿ ಹಾಕಲಿದೆ, ಈ ಅಗ್ರಿಮೆಂಟ್ನ ವಿಚಾರವಾಗಿ ಈಗಾಗಲೇ ಭಾರತ ಮತ್ತು US ನಡುವೆ ಇದ್ದಂಥ ಡಿಫರೆನ್ಸಸ್ಗಳನ್ನು ಹಿಂದಿನ ಮೀಟಿಂಗ್ಸ್ಗಳಲ್ಲಿ ಸರಿಪಡಿಸಿಕೊಳ್ಳಲಾಗಿದೆ. ಮೇಜರ್ ಒಂದು ಕನ್ಸರ್ನ್ ಏನಿತ್ತು ಅಂತ ಅಂದ್ರೆ ಈಗ US ಜಿಯೋಸ್ಪೇಷಿಯಲ್ ಡೇಟಾವನ್ನು ನಾವೇನು ಬಳಸ್ತೇವೆ ಇದರ ಎಕ್ಸ್ಚೇಂಜ್ ಆಗಿ ರೆಸಿಪ್ರೊಸಿಟಿಯನ್ನ ಇಶ್ಯೂ ಆಫ್ ರೆಸಿಪ್ರೊಸಿಟಿಯನ್ನ ತೋರಿಸಬೇಕು ಅನ್ನೋದ್ರ ಬಗ್ಗೆ ಮೇಜರ್ ಡಿಫರೆನ್ಸಸ್ ಇತ್ತು. ಅದರ ಬಗ್ಗೆ ಇದ್ದಂಥ ಡಿಫರೆನ್ಸಸ್ನ ಈಗ ಸರಿ ಮಾಡಿಕೊಳ್ಳಲಾಗಿದೆ. ಭಾರತದವರು ಲಯಸನ್ ಆಫೀಸರ್ಸ್ಗಳನ್ನು ಡಿಪ್ಲಾಯ್ ಮಾಡಲಿ ಅಂತ ಹೇಳಿ US ಒಂದು ರಿಕ್ವೆಸ್ಟ್ ಇದ್ದಂಥದ್ದು. ಲಯಸನ್ ಅಂದರೆ ಸಂಬಂಧವನ್ನು ವೃದ್ಧಿಪಡಿಸುವಂಥ ಆಫೀಸರ್ಸ್ಗಳು. ಈಗಾಗಲೇ ಭಾರತದವರು ಲಯಸನ್ ಆಫೀಸರ್ಸ್ಗಳನ್ನು US ನೇವಿ ಸೆಂಟ್ರಲ್ ಕಮಾಂಡ್ನಲ್ಲಿ ಬಹ್ರೇನ್ನಲ್ಲಿರ್ತಕ್ಕಂಥ US ನೇವಿಯ ಸೆಂಟ್ರಲ್ ಕಮಾಂಡ್ನಲ್ಲಿ ಒಬ್ಬರು ಆಫೀಸರ್ ಅನ್ನ ಡಿಪ್ಲಾಯ್ ಮಾಡಿರ್ತಕ್ಕಂಥದ್ದು. ನಂತರದಲ್ಲಿ US ಇಂಡೋ ಪೆಸಿಫಿಕ್ ಕಮಾಂಡ್ ಮತ್ತು US ಸ್ಪೆಷಲ್ ಆಪರೇಷನ್ಸ್ ಕಮಾಂಡ್ ಈ ಎರಡರಲ್ಲೂ ಕೂಡ ಲಯಸನ್ ಆಫೀಸರ್ಸ್ಗಳನ್ನು ಡಿಪ್ಲಾಯ್ ಮಾಡೋದ್ರ ಬಗ್ಗೆ ಭಾರತಕ್ಕೆ ರಿಕ್ವೆಸ್ಟ್ ಅನ್ನ ಮಾಡಿರ್ತಕ್ಕಂಥದ್ದು. US ಸ್ಟೇಟ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ಗಳು ಹೇಳೋ ಪ್ರಕಾರವಾಗಿ ಇದು ಸ್ಯಾಟರ್ಡೆ ಆಗಿರ್ತಕ್ಕಂಥ ಟಾಕ್ಸ್ಗಳಲ್ಲಿ ಮುಖ್ಯವಾಗಿ 4 ಥೀಮ್ಸ್ಗಳನ್ನು ಫೋಕಸ್ ಮಾಡಲಾಯಿತು. ರೀಜನಲ್ ಸೆಕ್ಯೂರಿಟಿ, ಕೋಆಪರೇಷನ್, ಡಿಫೆನ್ಸ್ ಇನ್ಫಾರ್ಮೇಷನ್ ಶೇರಿಂಗ್, ಮಿಲಿಟರಿ ಟು ಮಿಲಿಟರಿ ಇಂಟ್ರಾಕ್ಷನ್ಸ್ ಅಂಡ್ ಡಿಫೆನ್ಸ್ ಟ್ರೇಡ್ ಈ 4 ವಿಷಯಗಳ ಬಗ್ಗೆ ಈಗಾಗಲೇ ಶನಿವಾರ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. ಇವತ್ತಿನ ಈ ಒಂದು ಮೀಟಿಂಗ್ ನಲ್ಲಿ ಬೇಸಿಕ್ ಎಕ್ಸ್ಚೇಂಜ್ ಅಂಡ್ ಕೋಆಪರೇಷನ್ ಅಗ್ರಿಮೆಂಟ್ ಅನ್ನ ಜಿಯೋಸ್ಪೇಷಿಯಲ್ ಕೋಆಪರೇಷನ್ ವಿಚಾರವಾಗಿ ಸಹಿ ಮಾಡಲಿದ್ದಾರೆ ಭಾರತ ಮತ್ತು US. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬೇಸಿಕ್ ಎಕ್ಸ್ಚೇಂಜ್ ಅಂಡ್ ಕೋಆಪರೇಷನ್ ಅಗ್ರಿಮೆಂಟ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ 2+2 ಟಾಕ್ಸ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. 2+2 ಅಂದಾಗ 2+2 ಅನ್ನುವಂಥ ಪದನೇ ಹೇಳ್ತಿರುವಂತೆ ಇಟ್ ಈಸ್ ಅ ಡೈಲಾಗ್ ಬಿಟ್ವೀನ್ 2 ಅಪಾಯಿಂಟೆಡ್ ಮಿನಿಸ್ಟರ್ಸ್ ಫ್ರಮ್ ಈಚ್ ಕಂಟ್ರಿ. ಇಲ್ಲಿ ಭಾರತದ ಫಾರಿನ್ ಮಿನಿಸ್ಟ್ರಿ ಮತ್ತು ಡಿಫೆನ್ಸ್ ಮಿನಿಸ್ಟ್ರಿ ಇಬ್ಬರು ಕೂಡ ಇನ್ವಾಲ್ವ್ ಆಗ್ತಾರೆ. ಅದೇ ರೀತಿಯಾಗಿ US ಅದೇ ಇಬ್ಬರು ಮಿನಿಸ್ಟರ್ಸ್ಗಳು ಇನ್ವಾಲ್ವ್ ಆಗುವಂಥದ್ದು. ಈ ರೀತಿಯಾದಂಥ ಟಾಕ್ಸ್ಗಳನ್ನು ಭಾರತ, ಜಪಾನ್ ಮತ್ತು ಆಸ್ಟ್ರೇಲಿಯಾ ಈ ಎರಡು ದೇಶಗಳೊಟ್ಟಿಗೆ ಕೂಡ ಮಾಡುವಂಥದ್ದು, ಅಂದರೆ 2+2 ಟಾಕ್ಸ್ಗಳನ್ನು. ಆದರೆ ಅವರೊಟ್ಟಿಗೆ ಟಾಕ್ಸ್ಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಫಾರಿನ್ ಸೆಕ್ರೆಟರಿ ಮತ್ತು ಡಿಫೆನ್ಸ್ ಸೆಕ್ರೆಟರಿ ಇನ್ವಾಲ್ವ್ ಆಗ್ತಾರೆ. ಆದರೆ ಇಲ್ಲಿ ಮಿನಿಸ್ಟರ್ಸ್ಗಳನ್ನು
ನಾವು ಭಾರತದ ಮಿನಿಸ್ಟರ್ಸ್ಗಳನ್ನು ಇನ್ವಾಲ್ವ್ ಮಾಡ್ಕೊಳ್ಳುವಂಥದ್ದು. ಮಿನಿಸ್ಟ್ರಿಯಲ್ ಲೆವೆಲ್ 2+2 ಟಾಕ್ಸ್ಗಳನ್ನು ಕೇವಲ US ನೊಟ್ಟಿಗೆ ಮಾತ್ರವೇ ನಾವು ಮಾಡುವಂಥದ್ದು. ಇದು 2+2 ಟಾಕ್ಸ್ನ ಬಗ್ಗೆ ಒಂದಷ್ಟು ಮಾಹಿತಿ ನಮಗಿರಬೇಕು ಅಂತ ಹೇಳಿ ಡಿಸ್ಕಸ್ ಮಾಡಿದಂಥದ್ದು. ಇನ್ನು ಬೇಸಿಕ್ ಎಕ್ಸ್ಚೇಂಜ್ ಅಂಡ್ ಕೋಆಪರೇಷನ್ ಅಗ್ರಿಮೆಂಟ್ನ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಇಂಡಿಯಾ ಈ ಒಂದು ಅಗ್ರಿಮೆಂಟ್ಗೆ ಸಹಿ ಮಾಡೋದ್ರ ಮುಖಾಂತರವಾಗಿ US-ನ ಜಿಯೋಸ್ಪೇಷಿಯಲ್ ಮ್ಯಾಪ್ಸ್ಗಳನ್ನು ನಾವು ಬಳಕೆ ಮಾಡ್ಕೊಳ್ಬೋದಾಗುತ್ತೆ. ಇನ್ನು ಈ ಒಂದು ಅಗ್ರಿಮೆಂಟು ಒಂದು ಇಂಪಾರ್ಟೆಂಟ್ ಪ್ರೀಕರ್ಸರ್ ಆಗಿ ಕೆಲಸ ಮಾಡುತ್ತೆ. ಆರ್ಮ್ಡ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ಗಳು ಪ್ರಿಡೇಟರ್ B ಅನ್ನುವಂಥ US-ನ ಆರ್ಮ್ಡ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ಗಳನ್ನು ಭಾರತವು ಅಕ್ವೈರ್ ಮಾಡುವಂಥ ವಿಚಾರದಲ್ಲಿ ಈ ಅಗ್ರಿಮೆಂಟ್ ಇಂಪಾರ್ಟೆಂಟ್ ಪ್ರೀಕರ್ಸರ್ನ ರೀತಿಯಲ್ಲಿ ಕೆಲಸ ಮಾಡುತ್ತೆ. US ಮತ್ತು ಭಾರತದ ನಡುವೆ 4 ಫೌಂಡೇಶನಲ್ ಮಿಲಿಟರಿ ಕಮ್ಯುನಿಕೇಷನ್ ಅಗ್ರಿಮೆಂಟ್ಸ್ಗಳನ್ನು ನಾವು ನೋಡಬಹುದಾಗುತ್ತೆ. ಅದರಲ್ಲಿ ಬೇಸಿಕ್ ಎಕ್ಸ್ಚೇಂಜ್ ಅಂಡ್ ಕೋಆಪರೇಷನ್ ಅಗ್ರಿಮೆಂಟ್ ಕೂಡ ಒಂದಾಗಿರ್ತಕ್ಕಂಥದ್ದು. ಇನ್ನುಳಿದಂಥ 3 ಫೌಂಡೇಶನಲ್ ಮಿಲಿಟರಿ ಕಮ್ಯುನಿಕೇಷನ್ ಅಗ್ರಿಮೆಂಟ್ಸ್ಗಳು ಯಾವುದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಇನಿಷಿಯಲಿ ಭಾರತಕ್ಕೆ ಒಂದಷ್ಟು ರಿಸರ್ವೇಷನ್ಸ್ಗಳು ಇತ್ತು. ಜಿಯೋಸ್ಪೇಷಿಯಲ್ ಮ್ಯಾಪಿಂಗ್ ಆನ್ ದಿ ಗ್ರೌಂಡ್ಸ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ ಅವುಗಳನ್ನು ಪಡ್ಕೊಳ್ಳುವಂಥ ರಿಸರ್ವೇಷನ್ಸ್ಗಳು ಭಾರತಕ್ಕೆ ಇದ್ದಿದ್ದಂಥದ್ದು. ಆದರೆ ಲೇಟರ್ ಇವುಗಳನ್ನು ಮ್ಯೂಚುವಲ್ ಡೈಲಾಗ್ ಮತ್ತು ಡಿಸ್ಕಷನ್ಸ್ಗಳ ಮುಖಾಂತರವಾಗಿ ಅಡ್ರೆಸ್ ಮಾಡಲಾಯಿತು. ಈಗ ಒಟ್ಟಾರೆಯಾಗಿ ಬೇಕಾ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು 4 ಫೌಂಡೇಶನಲ್ ಮಿಲಿಟರಿ ಕಮ್ಯುನಿಕೇಷನ್ ಅಗ್ರಿಮೆಂಟ್ಸ್ಗಳು ಭಾರತ ಮತ್ತು US-ನ ನಡುವೆ ಇದೆ. ಅದರಲ್ಲಿ ಬೇಕಾ ಕೂಡ ಒಂದು ಅನ್ನುವ ಮುಖ್ಯವಾಗಿ ಇಲ್ಲಿ ಮಿಲಿಟರಿ ಕಮ್ಯುನಿಕೇಷನ್ಸ್ಗಳನ್ನು ನಡೆಸಲಾಗುತ್ತೆ ಮತ್ತು ಅಗ್ರಿಮೆಂಟ್ನ ಮುಖಾಂತರವಾಗಿ ಜಿಯೋಸ್ಪೇಷಿಯಲ್ ಮ್ಯಾಪ್ಸ್ ಆಫ್ US ಅನ್ನ ನಾವು ಕೂಡ ಬಳಸಬಹುದಾಗುತ್ತೆ. ಇನ್ನುಳಿದಂಥ 3 ಫೌಂಡೇಶನಲ್ ಮಿಲಿಟರಿ ಕಮ್ಯುನಿಕೇಷನ್ ಅಗ್ರಿಮೆಂಟ್ಸ್ಗಳು ಯಾವುದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದೊಂದು ಕ್ರೂಷಿಯಲ್ ಟೈಮ್. ಈ ಸಂದರ್ಭದಲ್ಲಿ ಬೇಕಾವನ್ನ ಸೈನ್ ಮಾಡ್ತಿರ್ತಕ್ಕಂಥದ್ದು ಭಾರತಕ್ಕೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ನೀಡುತ್ತೆ. ಯಾಕೆಂದ್ರೆ ರಷ್ಯಾ, ಚೈನಾ ಮತ್ತು ಪಾಕಿಸ್ತಾನ ಆಕ್ಸಿಸ್ ಅನ್ನ ನಾವು ಮ್ಯಾರಿಟೈಮ್ ಡೊಮೈನ್ ನಲ್ಲಿ ಕಾಣ್ತಿದ್ದೇವೆ. ಇದನ್ನ ನ್ಯೂಟ್ರಲೈಸ್ ಮಾಡಿ ಇಂಡೋ ಪೆಸಿಫಿಕ್ ರೀಜನ್ ಅಲ್ಲಿ ಒಂದು ಸ್ಟೆಬಿಲಿಟಿಯನ್ನು ಕಾಪಾಡಬೇಕು ಅಂತ ಅಂದ್ರೆ ಈ ರೀತಿ US ನೊಟ್ಟಿಗೆ ನಾವು ಬೇಕಾವನ್ನ ಸೈನ್ ಮಾಡ್ತಿರ್ತಕ್ಕಂಥ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುವಂತ ಒಂದು ವಿಷಯ ಆಗುತ್ತೆ. ಮುಂದಿನ ಆರ್ಟಿಕಲ್ ಪೋಲಿಯೋ ನೆಟ್ವರ್ಕ್ಸ್ ಹೆಲ್ಪ್ ಕರ್ಬ್ COVID-19 ಅಂತ ಹೇಳಿ WHO ಹೇಳ್ತಾ ಇರೋದನ್ನ ನೋಡಬಹುದಾಗುತ್ತೆ. GS ಪೇಪರ್ 2 ಅಡಿಯಲ್ಲಿ ಹೆಲ್ತ್ ಅಡಿಯಲ್ಲಿ ಅದರಲ್ಲೂ COVID-19ಗೆ ಸಂಬಂಧಪಟ್ಟಂತ ಒಂದು ಆರ್ಟಿಕಲ್ ಇದಾಗಿರ್ತಕ್ಕಂಥದ್ದು. ಸರ್ವೇಲೆನ್ಸ್ ಸ್ಟಾಫ್ ಉತ್ತರ ಪ್ರದೇಶದಲ್ಲಿ 75 ಡಿಸ್ಟ್ರಿಕ್ಟ್ಸ್ಗಳಲ್ಲಿ ಹೌಸ್ ಟು ಹೌಸ್ ಹೋಗೋದಕ್ಕೆ ರಿಸ್ಕ್ ಗ್ರೂಪ್ಸ್ಗಳನ್ನು ಐಡೆಂಟಿಫೈ ಮಾಡೋದಕ್ಕೆ COVID-19ನ ಸಂದರ್ಭದಲ್ಲಿ ಪೋಲಿಯೋ ನೆಟ್ವರ್ಕ್ಸ್ಗಳು ಅವರಿಗೆ ಸಹಕಾರಿಯಾಗಿರ್ತಕ್ಕಂಥದ್ದು. ಪೋಲಿಯೋ ಮೈಕ್ರೋ ಪ್ಲಾಂಟ್ಸ್ಗಳನ್ನು 2 ಬಾರಿ ಬಳಕೆ ಮಾಡ್ಕೊಂಡಿದ್ದಾರೆ ಕಳೆದ 3 ತಿಂಗಳುಗಳಲ್ಲಿ. ಓವರ್ 2 lakh COVID-19 ಸಿಂಪ್ಟಮ್ಸ್ಗಳನ್ನು ಇರ್ತಕ್ಕಂಥ ಪೀಪಲ್ಸ್ಗಳನ್ನು ಐಡೆಂಟಿಫೈ ಮಾಡೋದಕ್ಕೆ. ಒಟ್ಟಾರೆ ಸೌತ್ ಈಸ್ಟ್ ಏಷ್ಯಾ ರೀಜನ್ ಅಲ್ಲಿ WHO ಹೇಳೋ ಪ್ರಕಾರವಾಗಿ ಪೋಲಿಯೋ ನೆಟ್ವರ್ಕ್ಸ್ಗಳ ವ್ಯಾಸ್ಟ್ ಒಂದು ನಾಲೆಡ್ಜ್ ಮತ್ತು ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟಂತ ಟೂಲ್ಸ್ ಆಗಿರ್ಬೋದು, ಸ್ಟ್ರಾಟಜೀಸ್ ಆಗಿರ್ಬೋದು, ಅನ್ರೀಚ್ಡ್ ಏರಿಯಾಸ್ಗಳಿಗೆ ರೀಚ್ ಔಟ್ ಮಾಡೋದಕ್ಕೆ ಅಂತ ಹೇಳಿ ಪೋಲಿಯೋ ನೆಟ್ವರ್ಕ್ಸ್ಗಳಲ್ಲಿ ಏನು ಮಾಡ್ಕೊಂಡಿದ್ವಿ ಈಗಾಗಲೇ ಇವುಗಳು ಸೌತ್ ಈಸ್ಟ್ ಏಷ್ಯನ್ ರೀಜನ್ಸ್ಗಳಲ್ಲಿ ಸಾಕಷ್ಟು ಹೆಲ್ಪ್ ಮಾಡಿವೆ. ಕೋವಿಡ್ನ ಸಂದರ್ಭದಲ್ಲಿ ಐಡೆಂಟಿಫೈ ಮಾಡೋದಕ್ಕೆ, ಟ್ರ್ಯಾಕ್ ಮಾಡೋದಕ್ಕೆ, ಐಸೋಲೇಟ್ ಮಾಡೋದಕ್ಕೆ ಕೋವಿಡ್ ಸಿಂಪ್ಟಮ್ಸ್ಗಳಿರುವಂಥ ಪೇಷಂಟ್ಸ್ಗಳನ್ನು ಅಂತ ಹೇಳಿ. ಸೌತ್ ಈಸ್ಟ್ ಏಷ್ಯನ್ ರೀಜನಲ್ಲಿರ್ತಕ್ಕಂಥ ರಾಷ್ಟ್ರಗಳಾದಂಥ ಇಂಡೋನೇಷ್ಯಾ ಆಗಿರ್ಬೋದು, ಮಯನ್ಮಾರ್ ಆಗಿರ್ಬೋದು, ಮತ್ತು ಅದರೊಟ್ಟಿಗೆ ಬಾಂಗ್ಲಾದೇಶ್ ಆಗಿರ್ಬೋದು, ಅದರೊಟ್ಟಿಗೆ ನೇಪಾಳ ಮತ್ತು ಭಾರತದಂಥ ರಾಷ್ಟ್ರಗಳಲ್ಲಿ WHO ಪೋಲಿಯೋ ಸರ್ವೈಲೆನ್ಸ್ ನೆಟ್ವರ್ಕ್ ಏನಿದೆ ಇವುಗಳು ಸಾಕಷ್ಟು ಸಪೋರ್ಟನ್ನು ಮತ್ತು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ಈ ಕೋವಿಡ್ನ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು. ಈ ಒಂದು ನೆಟ್ವರ್ಕ್ ಅನ್ನುವಂಥದ್ದು ಓವರ್ ದಿ ಇಯರ್ಸ್ ಸಾಕಷ್ಟು ರಿಫೈನ್ ಆಗಿದೆ. ಇದರಿಂದಲೇ 2014 ಮಾರ್ಚ್ನಲ್ಲಿ ಪೋಲಿಯೋ ಫ್ರೀ ಸರ್ಟಿಫಿಕೇಶನ್ ಅನ್ನು ಈ ಒಂದು ರೀಜನ್ ಕೂಡ ಪಡ್ಕೊಂಡಿದ್ದಂಥದ್ದು. ಈ ಒಂದು ಪೋಲಿಯೋ ನೆಟ್ವರ್ಕ್ ಅನ್ನುವಂಥದ್ದು COVID-19ಗೆ ಸಂಬಂಧಪಟ್ಟಂತೆ COVID-19 ಪೇಷಂಟ್ಸ್ಗಳನ್ನು ಐಡೆಂಟಿಫೈ ಮಾಡೋದಕ್ಕೆ ಮತ್ತು ಅವರುಗಳಿಗೆ ಪ್ರಾಪರ್ ಟ್ರೀಟ್ಮೆಂಟನ್ನು ತಲುಪಿಸೋದಕ್ಕೆ, ಇನ್ನು ಮುಂಬರುವಂಥ ದಿನಗಳಲ್ಲಿ ಇವರುಗಳಿಗೆ ವ್ಯಾಕ್ಸಿನೇಷನನ್ನು ತಲುಪಿಸೋದಕ್ಕೆ ಕೂಡ ಅನ್ರೀಚ್ಡ್ ಏರಿಯಾಸ್ಗಳಲ್ಲಿ ಈ ಪೋಲಿಯೋ ನೆಟ್ವರ್ಕ್ ಇವರಿಗೆ ಹೆಲ್ಪ್ ಮಾಡಲಿದೆ ಅನ್ನೋದನ್ನು WHO ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ನಾವು ಕೋವಿಡ್ಗೆ ಸಂಬಂಧಪಟ್ಟಂಥ ಉತ್ತರಗಳನ್ನು ಬರಿವಾಗ ಯಾವ ರೀತಿಯಲ್ಲಿ ನಾವು ಕೋವಿಡನ್ನು ಹ್ಯಾಂಡಲ್ ಮಾಡಿದ್ವಿ ಅನ್ನೋದು ಅಥವಾ ಯಾವೆಲ್ಲ ಅಂಶಗಳು ನಮಗೆ ಹೆಲ್ಪ್ ಮಾಡ್ತು ಅಂದಾಗ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ನ ಬಗ್ಗೆ ಬರೆಯುವಾಗ ಕೋವಿಡ್ ಪೇಷಂಟ್ಸ್ಗಳನ್ನು ಅನ್ರೀಚ್ಡ್ ಏರಿಯಾಸ್ಗಳಲ್ಲಿ ರೀಚ್ ಔಟ್ ಆಗೋದಕ್ಕೆ ನಮಗೆ ಹೆಲ್ಪ್ ಮಾಡಿದಂಥದ್ದು ನಮ್ಮ ಪೋಲಿಯೋ ನೆಟ್ವರ್ಕ್ಸ್ಗಳು ಕೂಡ ನಮಗೆ ಹೆಲ್ಪ್ ಮಾಡಿದೆ ಅನ್ನೋದನ್ನು ಒಂದು ಅಂಶವನ್ನಾಗಿ ನಾವು ಬರಿಬೋದಾಗುತ್ತೆ ಮೇನ್ಸ್ನ ಉತ್ತರಗಳಲ್ಲಿ. ಮುಂದಿನ ಆರ್ಟಿಕಲ್ ಚಿಲಿಯನ್ಸ್ ವೋಟ್ ಫಾರ್ ನ್ಯೂ ಕಾನ್ಸ್ಟಿಟ್ಯೂಷನ್ ಅನ್ನೋದಾಗಿದೆ. ಇದನ್ನು GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಸಿಲೆಬಸ್ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇದನ್ನು KPSCಯ ಯಾವುದೇ ಪರೀಕ್ಷೆಗಳಲ್ಲಿ ನೇರವಾದಂಥ ಒಂದು ಪ್ರಶ್ನೆಯನ್ನಾಗಿ ಕೇಳ್ಬೋದಾಗುತ್ತೆ. ಇತ್ತೀಚೆಗೆ ಹೊಸ ಸಂವಿಧಾನವನ್ನು ತಗೊಂಡು ಬರುವಂಥ ಅಥವಾ ಹೊಸ ಸಂವಿಧಾನಕ್ಕೆ ವೋಟ್ ಮಾಡಿದಂಥ ರಾಷ್ಟ್ರ ಯಾವುದು ಅಂತ ಹೇಳಿ ಕೇಳಿದಾಗ ಚಿಲಿ ಅನ್ನುವಂಥದ್ದು ನಮಗೆ ಗೊತ್ತಿರಲಿ. ಚಿಲಿ ಇರುವಂಥದ್ದು ಸೌತ್ ಅಮೆರಿಕಾದಲ್ಲಿ. ಸೌತ್ ಅಮೆರಿಕಾ ಖಂಡದ ಒಂದು ರಾಷ್ಟ್ರ ಚಿಲಿ ಆಗಿರ್ತಕ್ಕಂಥದ್ದು. ಚಿಲಿಯವರು ಹೊಸ ಒಂದು ಸಂವಿಧಾನವನ್ನು ತರೋದಕ್ಕೆ ವೋಟ್ ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ನೆನಪಿರಬೇಕು.
UPSCಯ ಪ್ರಿಲಿಮ್ಸ್ನಲ್ಲೂ ಕೂಡ ನೇರವಾಗಿ ಈ ಪ್ರಶ್ನೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಇದುವರೆಗೂ ಕೂಡ ಚಿಲಿಯಲ್ಲಿರ್ತಕ್ಕಂಥ ಸಾಮಾಜಿಕ ಮತ್ತು ಆರ್ಥಿಕ ಇನ್ಇಕ್ವಾಲಿಟೀಸ್ಗಳನ್ನು ಆ ರಾಷ್ಟ್ರ ಏನು ಎದುರಿಸ್ತಾ ಇದೆ ಇವೆಲ್ಲದಕ್ಕೂ ಕೂಡ ಕಾರಣ ಆಗಿರುವಂಥದ್ದು ಅಲ್ಲಿನ ಡಿಕ್ಟೇಟರ್ಶಿಪ್ ಎರಾ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು. ಇದನ್ನು ರೀಪ್ಲೇಸ್ ಮಾಡುವಂಥ ಒಂದು ರೆಫರೆಂಡಮ್ ಅನ್ನು ಈಗ ಏನು ತಂದಿದ್ದಾರೆ, ಇದೊಂದು ಲ್ಯಾಂಡ್ ಮಾರ್ಕ್ ರೆಫರೆಂಡಮ್ ಅಂತಾನೆ ಕರೆಸ್ಕೊಳ್ಳುತ್ತೆ. ಇದುವರೆಗೂ ಅಲ್ಲಿ 1973ರಿಂದ 90ರವರೆಗೂ ಕೂಡ 17-18 ವರ್ಷಗಳ ಕಾಲ ಡಿಕ್ಟೇಟರ್ ಆಗಿ ಅಲ್ಲಿ ಕಾರ್ಯ ಮಾಡಿದಂಥ ಅಗಸ್ಟೋ ಪಿನೆಶೆಟ್ ಅವರ ಆ ರೆಜಿಮ್ನ ಸಂದರ್ಭದಲ್ಲಿ ಬಂದಂಥ ಒಂದು ಡಿಕ್ಟೇಟರ್ಶಿಪ್ಪಿಗೆ ಪ್ರಮೋಟ್ ಮಾಡುವಂಥ ಕಾನ್ಸ್ಟಿಟ್ಯೂಷನ್ ಏನಿತ್ತು, ಆ ಕಾನ್ಸ್ಟಿಟ್ಯೂಷನನ್ನು ಈ ಒಂದು ರೆಫರೆಂಡಮ್ನಲ್ಲಿ ಒಂದು 78.28% ಹೆಚ್ಚಿನ ಮೆಜಾರಿಟಿಯಲ್ಲಿ ವೋಟ್ ಮಾಡೋದ್ರ ಮುಖಾಂತರವಾಗಿ ಅಪ್ರೂವ್ ಅನ್ನುವಂಥ ಕ್ಯಾಂಪೇನ್ನ ಅಡಿಯಲ್ಲಿ ಒಂದು ವಿಕ್ಟರಿಯ ರೀತಿಯಲ್ಲಿ ಇಡೀ ಜನತೆ ಪಡೆದಿರ್ತಕ್ಕಂಥದ್ದು. ಇದರ ಮುಖಾಂತರವಾಗಿ ಹೊಸ ಒಂದು ಕಾನ್ಸ್ಟಿಟ್ಯೂಷನನ್ನು ತರೋದಕ್ಕೆ ಚಿಲಿಯನ್ಸ್ ವೋಟ್ ಮಾಡಿರೋದನ್ನು ನಾವು ನೋಡ್ಬೋದಾಗುತ್ತೆ. ಈಗ ಬರುವಂಥ ಹೊಸ ಒಂದು ಕಾನ್ಸ್ಟಿಟ್ಯೂಷನ್ ವೆಲ್ಫೇರ್ ಸೇಫ್ಟಿ ನೆಟ್ಟನ್ನು ಪ್ರೊವೈಡ್ ಮಾಡುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ. ಬೇಸಿಕ್ ರೈಟ್ಸ್ ಟು ಹೆಲ್ತ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ವಾಟರ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಪೆನ್ಷನ್ಸ್ಗಳಾಗಿರ್ಬೋದು, ಇವೆಲ್ಲವುಗಳನ್ನ ಹೊಸದೊಂದು ಸಂವಿಧಾನ ಚಿಲಿಯ ಜನತೆಗೆ ನೀಡುವಂತ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಅವರು ಹೊಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ಹೊಸದೊಂದು ಸಂವಿಧಾನವನ್ನು ತರೋದಕ್ಕೆ ವೋಟ್ ಮಾಡಿರ್ತಕ್ಕಂಥದ್ದು ಇತ್ತೀಚೆಗೆ ಯಾವ ರಾಷ್ಟ್ರ ಅನ್ನುವಾಗ ಚಿಲಿ ಅನ್ನುವಂಥದ್ದು ಈ ಆರ್ಟಿಕಲ್ನಿಂದ ನಮಗೆ ನೆನಪಿರಬೇಕಾದ ಅಂಶ. ಮುಂದಿನ ಆರ್ಟಿಕಲ್ ಒಪೆಕ್ ಹೋಪ್ಫುಲ್ ಫ್ರೆಶ್ ಲಾಕ್ಡೌನ್ಸ್ ವಿಲ್ ನಾಟ್ ಡೆಂಟ್ ಎನರ್ಜಿ ಡಿಮ್ಯಾಂಡ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಗ್ಲೋಬಲ್ ಗ್ರೂಪಿಂಗ್ಸ್ಗೆ ಸಂಬಂಧಪಟ್ಟಂಥ ಒಂದು ಆರ್ಟಿಕಲ್ ಆಗಿ ಓದ್ಕೊಳ್ಬೋದಾಗುತ್ತೆ. ಮತ್ತು ಎನರ್ಜಿ ಅಡಿಯಲ್ಲೂ ಕೂಡ ಎನರ್ಜಿಯ ಡಿಮ್ಯಾಂಡ್ನ ಬಗ್ಗೆ ಮಾತನಾಡ್ತಿರ್ತಕ್ಕಂಥ ಒಂದು ಆರ್ಟಿಕಲ್ ಇದಾಗಿರುವಂಥದ್ದು. ಈಗ ಒಂದು ಫ್ರೆಶ್ ವೇವ್ ಆಫ್ ಪ್ಯಾಂಡಮಿಕ್ ಕೇಸಸ್ಗಳನ್ನು ನಾವು ಕಾಣ್ತಾ ಇದ್ದೇವೆ. ಅನದರ್ ವೇವ್ ಆಫ್ ಪ್ಯಾಂಡಮಿಕ್ಕಿನ ಕೇಸಸ್ಗಳನ್ನು ಯುರೋಪಿನ ಒಂದಷ್ಟು ರಾಷ್ಟ್ರಗಳಲ್ಲಿ ನಾವು ಕಾಣ್ತಾ ಇರ್ತಕ್ಕಂಥದ್ದು. ಶ್ರೀಲಂಕಾದಲ್ಲೂ ಕೂಡ ನಂಬರ್ ಆಫ್ ಕೇಸಸ್ಗಳು ಈಗ ಇನ್ನೂ ಕೂಡ ಹೆಚ್ಚಿನದಾಗಿ ಸರ್ಜ್ ಆಗ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಲಾಕ್ಡೌನ್ಸ್ಗಳನ್ನು, ಕರ್ಫ್ಯೂಸ್ಗಳನ್ನು ಯುರೋಪಿನ ಕೆಲವೊಂದಷ್ಟು ರಾಷ್ಟ್ರಗಳಲ್ಲಿ ನಾವು ಕಾಣ್ತಿದ್ದೇವೆ. ಈ ರೀತಿಯಾಗಿ ಮತ್ತೊಮ್ಮೆ ಈ ಪ್ಯಾಂಡಮಿಕ್ನಿಂದಾಗಿ ಲಾಕ್ಡೌನ್, ಕರ್ಫ್ಯೂಸ್ಗಳನ್ನು ನಾವು ಕಂಡರೂ ಕೂಡ ಸೆಕೆಂಡ್ ವೇವ್ ಆಫ್ ಇನ್ಫೆಕ್ಷನ್ಸ್ಗಳಿಂದ ಎನರ್ಜಿ ಡಿಮ್ಯಾಂಡ್ ಅನ್ನುವಂಥದ್ದೇನು ಮತ್ತೆ ಕಡಿಮೆ ಆಗೋದಿಲ್ಲ. ಎನರ್ಜಿ ಡಿಮ್ಯಾಂಡ್ ಅನ್ನುವಂಥದ್ದು ಸೆಕೆಂಡ್ ಕ್ವಾರ್ಟರ್ನಲ್ಲಿ ಸಾಕಷ್ಟು ಕುಸಿತವನ್ನು ಕಂಡಿತ್ತು. ಮುಂಬರುವಂಥ ದಿನಗಳಲ್ಲಿ ಈ ಡಿಮ್ಯಾಂಡ್ ಅನ್ನುವಂಥದ್ದು ಇನ್ನೂ ಕೂಡ ಇಂಪ್ರೂವ್ ಆಗುತ್ತೆ ಅನ್ನೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೇವೆ. ಈ ಸೆಕೆಂಡ್ ವೇವ್ ಆಫ್ ಇನ್ಫೆಕ್ಷನ್ಸ್ಗಳಿಂದ ಎನರ್ಜಿ ಡಿಮ್ಯಾಂಡ್ ಅನ್ನುವಂಥದ್ದು ಡೆಂಟ್ ಆಗೋದಿಲ್ಲ. ಒಂದು ವಿ ಶೇಪ್ಡ್ ರಿಕವರಿಯನ್ನು, ಉತ್ತರವನ್ನು ನೀವು ಮೇನ್ಸ್ನಲ್ಲಿ ಬರೆಯುವಾಗ ಎನರ್ಜಿ ಡಿಮ್ಯಾಂಡ್ ಅನ್ನುವಂಥದ್ದು ಸಾಕಷ್ಟು ಕುಸಿತವನ್ನು ಕಂಡಿತ್ತು, ಮತ್ತೊಮ್ಮೆ ಚೇತರಿಕೆಯನ್ನು ಕಾಣ್ತು ಅಂತ ಹೇಳುವಾಗ ಈ ರೀತಿಯ ವಿ ಗ್ರಾಫನ್ನು ನೀವು ಹಾಕ್ಬೋದಾಗುತ್ತೆ. ವಿ ಶೇಪ್ಡ್ ರಿಕವರಿಯನ್ನು ಕಾಣ್ತು ಅಂತ ಹೇಳೋದಷ್ಟೇ ಅಲ್ಲದೆ ಗ್ರಾಫ್ ಮುಖಾಂತರವಾಗಿ ತೋರಿಸಿದಾಗ ನಿಮ್ಮ ಉತ್ತರ ಹೆಚ್ಚಿನ ಒಂದು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಹಾಗಾಗಿ ಈ ರೀತಿಯ ಗ್ರಾಫ್ಸ್ಗಳನ್ನು ಕೂಡ ನೀವು ಉತ್ತರದಲ್ಲಿ ಬಳಸ್ಕೊಳ್ಬೋದಾಗುತ್ತೆ. ಇಲ್ಲಿ ಹೇಳ್ತಿದ್ದಾರೆ ವಿ ಶೇಪ್ಡ್ ರಿಕವರಿಯನ್ನು ಎನರ್ಜಿ ಡಿಮ್ಯಾಂಡ್ ಕಾಣುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಅವರಿಗಿದೆ. ಸೆಕೆಂಡ್ ವೇವ್ ಆಫ್ ಇನ್ಫೆಕ್ಷನ್ಸ್ ಬಂದರೂ ಕೂಡ ಇದಕ್ಕೋಸ್ಕರ ಲಾಕ್ಡೌನ್ ಮತ್ತು ಕರ್ಫ್ಯೂಸ್ಗಳನ್ನು ಹಾಕಿದ್ರೂ ಕೂಡ ಎನರ್ಜಿ ಡಿಮ್ಯಾಂಡ್ ಅನ್ನುವಂಥದ್ದು ಡೆಂಟ್ ಆಗೋದಿಲ್ಲ ಅಂತ ಹೇಳಿ ಒಟ್ಟಾರೆ ಒಪೆಕ್ನ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಒಪೆಕ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ತಿಳ್ಕೊಳ್ಳೋಣ. ಒಪೆಕ್ ಅಂದರೆ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಹೇಳಿ 1960ರ ಬಾಗ್ದಾದ್ ಕಾನ್ಫರೆನ್ಸ್ನ ಮುಖಾಂತರವಾಗಿ ಈ ಒಂದು ಆರ್ಗನೈಸೇಷನ್ 60ರಲ್ಲಿ ಸ್ಥಾಪನೆಯಾದಂಥದ್ದು. ಇದೊಂದು ಪರ್ಮನೆಂಟ್ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್ ಆಗಿ ಕಾರ್ಯ ಮಾಡುತ್ತೆ. ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದರೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಆಯಿಲ್ ಪ್ರೈಸಸ್ಗಳನ್ನು ಸೆಟ್ ಮಾಡುವಂಥದ್ದು ಮತ್ತು ಆಯಿಲ್ ಸಪ್ಲೈಯನ್ನು ಮ್ಯಾನೇಜ್ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿರ್ತಕ್ಕಂಥದ್ದು. ಈ ರೀತಿಯ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಸ್ಗಳ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಹೇಳಿ ನೇರವಾದಂಥ ಪ್ರಶ್ನೆಗಳನ್ನು KPSCಯ ಸಾಕಷ್ಟು ಪರೀಕ್ಷೆಗಳಲ್ಲಿ ಕಾಣೋದ್ರಿಂದ ಈ ಒಪೆಕ್ನ ಕೇಂದ್ರ ಕಚೇರಿ ಎಲ್ಲಿದೆ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಒಪೆಕ್ನ ಅಡಿಯಲ್ಲಿ ಮೆಂಬರ್ಶಿಪ್ಪನ್ನು ಯಾವ ರಾಷ್ಟ್ರಗಳಿಗೆ ನೀಡಲಾಗುತ್ತೆ ಅಂತ ಅಂದರೆ ಸಬ್ಸ್ಟ್ಯಾನ್ಷಿಯಲ್ ಎಕ್ಸ್ಪೋರ್ಟರ್ ಆಫ್ ಆಯಿಲ್ ಆಗಿರ್ತಕ್ಕಂಥ ಯಾವುದೇ ಕಂಟ್ರಿ ಒಪೆಕ್ಕಿನ ಮೆಂಬರ್ಸ್ಗಳಾಗ್ಬೋದು. ಈಗ ಒಪೆಕ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಇರ್ತಕ್ಕಂಥದ್ದು 13. ಇದು ಬದಲಾಗ್ತಾ ಇರುತ್ತೆ. ಯಾವುದೇ ಕಂಟ್ರಿ ಜಾಯಿನ್ ಆಗ್ಬೋದು ಅಥವಾ ಯಾವುದೇ ಕಂಟ್ರಿ ಬಿಟ್ಟು ಹೋಗ್ಬೋದು. ಹಾಗಾಗಿ ಅಪ್ಡೇಟೆಡ್ ಇನ್ಫಾರ್ಮೇಷನ್ ನಿಮ್ಮ ಬಳಿ ಇರಲಿ. ನೇರವಾಗಿ UPSCಯ ಪ್ರಿಲಿಮ್ಸ್ನಲ್ಲಿ ಈ ಪಾಯಿಂಟನ್ನು 13 ಮೆಂಬರ್ಸ್ಗಳನ್ನು ಹೊಂದಿದೆ ಅಂತ ಹೇಳುವಂಥದ್ದು ಅಥವಾ ಮೆಂಬರ್ ಕಂಟ್ರೀಸ್ಗಳನ್ನು ನೀಡಿ ಇದರಲ್ಲಿ ಯಾವುದು ಮೆಂಬರ್ ಕಂಟ್ರೀಸು ಯಾವುದು ಅಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂಥದ್ದನ್ನು ನಾವೀಗಾಗಲೇ ಕಂಡಿದ್ದೇವೆ ಒಪೆಕ್ಗೆ ಸಂಬಂಧಪಟ್ಟಂತೆ. ಈ ರೀತಿ ಪ್ರಶ್ನೆಗಳು ಬರ್ಬೋದಾಗಿರೋದ್ರಿಂದ ಯಾವುದೇ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, ಗ್ಲೋಬಲ್ ಗ್ರೂಪಿಂಗ್ಸ್ಗಳು ಬಂದಾಗ ಅಲ್ಲಿರ್ತಕ್ಕಂಥ ಮೆಂಬರ್ಸ್ಗಳು ಯಾವುದು ಮತ್ತು ಭಾರತ ಅದರ ಮೆಂಬರೋ ಅಲ್ವೋ, ಹೀಗೆ ಸದ್ಯದಲ್ಲಿ ಯಾವುದಾದ್ರೂ ಮೆಂಬರ್ ಅಲ್ಲಿಂದ ಹೊರ ನಡೆದಿದ್ರೆ ಅಥವಾ ಯಾವುದಾದ್ರೂ ಹೊಸದಾಗಿ ಮೆಂಬರ್ ಆಗಿದ್ರೆ ಇವುಗಳ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಬೇಕಾಗುತ್ತೆ. ಒಪೆಕ್ನ ವಿಚಾರಕ್ಕೆ ಬಂದಾಗ 13 ಮೆಂಬರ್ಸ್ಗಳನ್ನು ನಾವು ಕಾಣ್ತೇವೆ. ಇರಾನ್, ಇರಾಕ್, ಕುವೈತ್, UAE, ಸೌದಿ ಅರೇಬಿಯಾ, ಅಲ್ಜೀರಿಯಾ, ಲಿಬಿಯಾ, ನೈಜೀರಿಯಾ, ಗೆಬನ್, ಇಕ್ವೆಟೋರಿಯಲ್ ಗಿನಿಯಾ, ರಿಪಬ್ಲಿಕ್ ಆಫ್ ಕಾಂಗೋ, ಅಂಗೋಲಾ ಮತ್ತು ವೆನಿಜುಯೆಲಾ ಈ 13 ಸದಸ್ಯ ರಾಷ್ಟ್ರಗಳನ್ನು ನಾವು ಒಪೆಕ್ನ ಅಡಿಯಲ್ಲಿ ಕಾಣಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ ಚೈನಾ ಟು ಲೆವಿ ಸ್ಯಾಂಕ್ಷನ್ಸ್ ಆನ್ US ಕಂಪನೀಸ್ ಅನ್ನೋದಾಗಿದೆ. ಇದನ್ನು GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ಅಡಿಯಲ್ಲಿ ಒಂದು ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ಳುವಂಥ ಒಂದು ಆರ್ಟಿಕಲ್ ಆಗುತ್ತೆ. ಈಗಾಗಲೇ ನಾವು ನೋಡ್ತಿದ್ದೇವೆ ಚೀನಾ ಮತ್ತು US ನಡುವೆ ಸಾಕಷ್ಟು ಟೆನ್ಷನ್ಸ್ಗಳು ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಒಂದು ರೀತಿಯ ಕೋಲ್ಡ್ ವಾರ್ನ ರೀತಿಯಲ್ಲಿಯೇ ನಡೀತಾ ಇರ್ತಕ್ಕಂಥದ್ದು.
ಚೀನಾದವರು ತೈವಾನನ್ನು ತನ್ನದೇ ಒಂದು ಭಾಗ ಅಂತ ಹೇಳಿ ಕರೀತಾರೆ ಮತ್ತು ಒನ್ ನೇಷನ್ ಟೂ ಸಿಸ್ಟಮ್ಸ್ ಅನ್ನುವಂಥ ಒಂದು ಪಾಲಿಸಿಯನ್ನು ಅವರು ಪಾಲಿಸ್ತಾರೆ. ಇದನ್ನೇ ಸಪೋರ್ಟ್ ಮಾಡಲಿ ಅಂತ ಹೇಳಿ ಜಾಗತಿಕವಾಗಿ ಎಲ್ಲ ಕಂಟ್ರೀಸ್ಗಳಿಗೂ ಕೂಡ ಅಪ್ರೋಚ್ ಮಾಡುವಂಥದ್ದು. ಇತ್ತೀಚೆಗೆ ಭಾರತದವರಿಗೂ ಕೂಡ ಭಾರತದಲ್ಲಿರ್ತಕ್ಕಂಥ ತೈವಾನಿನ ಒಂದು ಆಫೀಸ್ ಏನಿದೆ, ಇಲ್ಲಿ ತೈವಾನ್ ದಿನವನ್ನು ಆಚರಿಸುವಂಥ ಸಂದರ್ಭದಲ್ಲಿ ತೈವಾನನ್ನು ಮತ್ತೊಂದು ರಾಷ್ಟ್ರ ಅಂತ ಹೇಳಿ ತೋರಿಸ್ಬೇಡಿ ಅಂತ ಹೇಳಿ ಭಾರತದ ಮೀಡಿಯಾಸ್ಗಳಿಗೆ ಚೈನಾದ ಪರವಾಗಿ ಬಂದಿದ್ದಂಥ ಇಮೇಲ್ಸ್ಗಳನ್ನು ಕೂಡ ನಾವಿಲ್ಲಿ ನೆನಪು ಮಾಡ್ಕೊಳ್ಬೋದು. ಇದಕ್ಕೆ ಭಾರತವು ತೈವಾನ್ ಕೂಡ ಚೈನಾದ ಭಾಗವೇ ಅನ್ನುವಂಥದ್ದು ಭಾರತದ ನಿಲುವು ಕೂಡ ಆಗಿದೆ. ಆದರೆ ಇದರ ಬಗ್ಗೆ ಮೀಡಿಯಾಸ್ಗಳು ಯಾವ ವಿಚಾರವನ್ನು ಅವರು ತಿಳಿಸಬೇಕು ಅನ್ನೋದನ್ನ ನಾವು ಮೀಡಿಯಾಸ್ ಅವರ ಮೇಲೆ ಒಂದು ಕಂಟ್ರೋಲನ್ನು ಮಾಡೋದಕ್ಕಾಗೋದಿಲ್ಲ. ಮೀಡಿಯಾಸ್ ಹ್ಯಾವ್ ದೇರ್ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೇಳಿ ಭಾರತವು ಒಂದು ಉತ್ತರವನ್ನು ಕೂಡ ನೀಡಿತ್ತು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಇಲ್ಲಿ ತೈವಾನ್ಗೆ ಆರ್ಮ್ಸ್ ಸೇಲ್ ಅನ್ನು ಮಾಡ್ತಾ ಇದೆ ಅಂತ ಹೇಳಿ ಸಾಕಷ್ಟು ಯುಎಸ್ಸಿನ ಕಂಪನೀಸ್ಗಳ ಮೇಲೆ ಚೀನಾದವರು ಸ್ಯಾಂಕ್ಷನ್ಸ್ಗಳನ್ನು ಇಂಪೋಸ್ ಮಾಡ್ತಾ ಇರ್ತಕ್ಕಂಥದ್ದು. ಆ ಕಂಪನೀಸ್ಗಳು ಯಾವುದು ಅಂತ ಅಂದರೆ ಲಾಕ್ಹೀಡ್ ಮಾರ್ಟಿನ್ ಆಗಿರ್ಬೋದು, ಬೋಯಿಂಗ್ ಡಿಫೆನ್ಸ್ ಆಗಿರ್ಬೋದು, ರೇಥಿಯಾನ್ ಆಗಿರ್ಬೋದು, ಇನ್ನು ಅದರ್ US ಕಂಪನೀಸ್ಗಳು ಇವುಗಳು ಆರ್ಮ್ ಸೇಲ್ಸ್ಗಳನ್ನು ತೈವಾನಿಗೆ ಮಾಡ್ತಾ ಇದೆ ಅನ್ನುವಂಥದ್ದು ಒಂದು ರೀಸನನ್ನು ನೀಡಿ ಚೀನಾದವರು ಸ್ಯಾಂಕ್ಷನ್ಸ್ಗಳನ್ನು ಇಂಪೋಸ್ ಮಾಡ್ತಾ ಇದ್ದಾರೆ. ಆದರೆ ಮುಖ್ಯವಾಗಿ ಯಾವ ಫಾರ್ಮ್ನಲ್ಲಿ ಈ ಸ್ಯಾಂಕ್ಷನ್ಸ್ಗಳು ಇರುತ್ತೆ ಅನ್ನೋದನ್ನು ಅವರು ಸ್ಪಷ್ಟವಾಗಿ ತಿಳಿಸಿಲ್ಲ. ಯುಎಸ್ಸಿನ ಸ್ಟೇಟ್ ಡಿಪಾರ್ಟ್ಮೆಂಟ್ ಕೂಡ 3 ವೆಪನ್ ಸಿಸ್ಟಮ್ಸ್ಗಳನ್ನು ತೈವಾನ್ಗೆ ಸೇಲ್ ಔಟ್ ಮಾಡೋದಕ್ಕೆ ಕೂಡ ಅಪ್ರೂವ್ ಮಾಡಿರ್ತಕ್ಕಂಥದ್ದು. ಅವು ಸೆನ್ಸರ್ಸ್ಗಳು, ಮಿಸೈಲ್ಸ್ಗಳು ಮತ್ತು ಆರ್ಟಿಲರಿ ಈ ಮೂರನ್ನು ಕೂಡ $1.8 ಬಿಲಿಯನ್ ಬೆಲೆಯಲ್ಲಿ ತೈವಾನ್ ಅವರಿಗೆ ನೀಡ್ತಾ ಇರ್ತಕ್ಕಂಥದ್ದನ್ನು ಯುಎಸ್ಸಿನ ಕಂಪನೀಸ್ಗಳು ಈ ಕೆಲಸ ಏನು ಮಾಡ್ತಾ ಇದೆ ಆರ್ಮ್ ಸೇಲನ್ನು ಇದನ್ನು ಯುಎಸ್ಸಿನ ಸ್ಟೇಟ್ ಡಿಪಾರ್ಟ್ಮೆಂಟ್ ಕೂಡ ಅಪ್ರೂವ್ ಮಾಡಿದೆ. ಈ ಒಂದು ಕಾರ್ಯವನ್ನು ಯುಎಸ್ಸಿನ ಕಂಪನೀಸ್ಗಳು ಮಾಡ್ತಾ ಇರೋದ್ರಿಂದ ಸ್ಯಾಂಕ್ಷನ್ಸ್ಗಳನ್ನು ಚೀನಾದವರು ಅವರ ಮೇಲೆ ಇಂಪೋಸ್ ಮಾಡಿರ್ತಕ್ಕಂಥದ್ದು. ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಈಗಾಗಲೇ ತೈವಾನಿನ ವಿಚಾರವಾಗಿ ಕೂಡ ತೈವಾನ್ಗೆ ಸಪೋರ್ಟನ್ನು ನೀಡ್ತಾ ಇದೆ ಆರ್ಮ್ಸ್ಗಳನ್ನು ನೀಡೋದ್ರ ಮುಖಾಂತರವಾಗಿ ಅನ್ನುವಂಥದ್ದು ಚೀನಾದ ಒಂದು ದೂರ ಆಗಿರ್ತಕ್ಕಂಥದ್ದು. ಚೀನಾ ಇನ್ವಾಲ್ವ್ ಆಗಿರ್ತಕ್ಕಂಥ ಸೌತ್ ಚೈನಾ ಸೀನ ಇಶ್ಯೂ ಆಗಿರಲಿ, ಹಾಂಗ್ಕಾಂಗ್ ಇಶ್ಯೂ ಆಗಿರಲಿ, ಚೀನಾದಲ್ಲಿ ಅಲ್ಲಿನ ಹ್ಯೂಮನ್ ರೈಟ್ಸ್ ಇಶ್ಯೂ ಆಗಿರಲಿ, ಇವೆಲ್ಲದರಲ್ಲೂ ಕೂಡ ಅಮೆರಿಕ ಒಂದು ವ್ಯತಿರಿಕ್ತವಾದಂಥ ನಿಲುವನ್ನು, ಚೀನಾಕ್ಕೆ ವ್ಯತಿರಿಕ್ತವಾಗುವಂಥ ಒಂದು ನಿಲುವನ್ನು ಹೊಂದಿರತಕ್ಕಂಥದ್ದು. ಇದಕ್ಕೆ ಆ್ಯಡ್ ಆನ್ ಅನ್ನುವಂಥ ಈಗ ತೈವಾನಿಗೆ ಆರ್ಮ್ಸ್ಗಳನ್ನು ಅಮೆರಿಕದ ಕಂಪನೀಸ್ಗಳು ನೀಡ್ತಾ ಇರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಅವುಗಳ ಮೇಲೆ ಸ್ಯಾಂಕ್ಷನ್ಸ್ಗಳನ್ನು ಇಂಪೋಸ್ ಮಾಡಿರ್ತಕ್ಕಂಥದ್ದು. ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ಅಡಿಯಲ್ಲಿ ಚೀನಾ ಮತ್ತು ಯುಎಸ್ನ ರಿಲೇಷನ್ಸ್ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಇತ್ತೀಚೆಗೆ ಎರಡೂ ರಾಷ್ಟ್ರಗಳ ನಡುವಿನ ಸಂಬಂಧ ಅನ್ನುವಂಥದ್ದು ಸಾಕಷ್ಟು ಹಾನಿಯಾಗ್ತಾ ಇದೆ. ಈ ಸಂದರ್ಭದಲ್ಲಿ ಇದು ಕೂಡ ಒಂದು ಪಾಯಿಂಟ್ ಆಗಿ ನಾವು ರೆಕಾರ್ಡ್ ಮಾಡ್ಕೊಳ್ಬಹುದಾಗುತ್ತೆ. ತೈವಾನ್ಗೆ ಆರ್ಮ್ಸ್ಗಳನ್ನು ನೀಡಿದರ ಹಿನ್ನೆಲೆಯಲ್ಲಿ ಯುಎಸ್ಸಿನ ಕಂಪನೀಸ್ಗಳನ್ನು ಚೀನಾದವರು ಸ್ಯಾಂಕ್ಷನ್ಸ್ಗಳನ್ನು ಹಾಕಿದ್ದಾರೆ ಅನ್ನೋದನ್ನು ಕೂಡ ನಮ್ಮ ಉತ್ತರದಲ್ಲಿ ಬರೀಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ವೇವರ್ ಟು ಕಾಸ್ಟ್ ಎಕ್ಸ್ಚೆಕರ್ 7,500 crores ಅನ್ನೋದಾಗಿದೆ. ಇದನ್ನ GS ಪೇಪರ್ 3 ಅಡಿಯಲ್ಲಿ ಎಕಾನಮಿ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಲಾಕ್ಡೌನ್ನ ಹಿನ್ನೆಲೆಯಲ್ಲಿ ಸಾಕಷ್ಟು ತೊಂದರೆಗೊಳಗಾದಂಥ ಬಡವರನ್ನ ಅಡ್ರೆಸ್ ಮಾಡಲಿಕ್ಕೆ ಅಂತ ಹೇಳಿ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯನ್ನ ತರಲಾಗಿತ್ತು. ಇದರ ಅಡಿಯಲ್ಲಿ 3 ತಿಂಗಳವರೆಗೂ ಸಬ್ಸಿಡೈಸ್ಡ್ ಪ್ರೈಸಸ್ನಲ್ಲಿ ಅಥವಾ PDSನ ಅಡಿಯಲ್ಲಿ ರೇಷನ್ಸ್ಗಳನ್ನು ಏನು ನೀಡಲಾಗ್ತಿತ್ತು BPL ಫ್ಯಾಮಿಲೀಸ್ಗಳಿಗೆ, APL ಫ್ಯಾಮಿಲೀಸ್ಗಳಿಗೂ ಕೂಡ ಇದನ್ನು ಡಬಲ್ ಮಾಡಲಾಗಿತ್ತು ಮತ್ತು ಮುಂದಿನ 3 ತಿಂಗಳಿಗೂ ಕೂಡ ಇದನ್ನು ಮತ್ತೊಮ್ಮೆ ಎಕ್ಸ್ಟೆಂಡ್ ಮಾಡಲಾಗಿತ್ತು. ಮತ್ತು LPG ಸಿಲಿಂಡರ್ನ ಅಡಿಯಲ್ಲಿ LPG ಸಿಲಿಂಡರನ್ನು ಉಜ್ವಲ ಯೋಜನೆಯ ಅಡಿಯಲ್ಲಿ ಪಡ್ಕೊಳ್ತಿರ್ತಕ್ಕಂಥವರಿಗೆ ₹500 ಮಾನಿಟರಿ ಬೆನಿಫಿಟ್ ಅನ್ನು ನೀಡುವಂಥದ್ದು, ಪೆನ್ಷನ್ಸ್ಗಳನ್ನು ಓಲ್ಡ್ ಏಜ್ ಪೆನ್ಷನ್ಸ್ಗಳನ್ನು ಆದಷ್ಟು ಶೀಘ್ರದಲ್ಲಿ ನೀಡುವಂಥದ್ದು, PM ಕಿಸಾನ್ ಸ್ಕೀಮ್ನ ಅಡಿಯಲ್ಲಿ ₹6,000 ಏನು ನೀಡ್ತಾ ಇದ್ರು ಪ್ರತಿ ವರ್ಷಕ್ಕೆ ಒಬ್ಬ ರೈತರಿಗೆ ಅಂತ ಹೇಳಿ, ಅದರಲ್ಲಿ ₹6,000 2,000 ಕಂತನ್ನು ಲೇಟಾಗಿ ನೀಡಬೇಕಾಗಿದೆ ಅಂತನ್ನ ಆದಷ್ಟು ಶೀಘ್ರದಲ್ಲಿ ನೀಡಿ ಅಂತ ಹೇಳಿ ಹೇಳುವಂಥದ್ದು ಸಾಕಷ್ಟು ಅಂಶಗಳನ್ನು ಒಳಗೊಂಡಂಥ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯನ್ನೇನೋ ತಂದರು. ನಂತರದಲ್ಲಿ ಮೊರಟೋರಿಯಂ ಅನ್ನು ಯಾರೆಲ್ಲ ಸಾಲವನ್ನು ಪಡೆದಿರ್ತಾರೆ 2 ಕೋಟಿಗೂ ಕೂಡ ಮೀರದಷ್ಟು ಸಾಲವನ್ನು ಪಡೆದಿರ್ತಕ್ಕಂಥ ರಿಟೇಲ್ ಮಾರ್ಕೆಟರ್ಸ್ ಆಗ್ಬೋದು, MSMEಸ್ಗಳಾಗ್ಬೋದು ಅಥವಾ ಇಂಡಿವಿಜುವಲ್ಸ್ಗಳಾಗ್ಬೋದು, ಇವರ ಸಾಲ ಅನ್ನುವಂಥದ್ದು 2 ಕೋಟಿಗೂ ಕೂಡ ಮೀರದೇ ಇದ್ದರೆ ಅಂಥವರ ಸಾಲದ ಮೇಲಿನ ಬಡ್ಡಿ ಏನಿರುತ್ತೆ ಆ ಬಡ್ಡಿಗೆ ಮತ್ತೊಮ್ಮೆ ಚಕ್ರ ಬಡ್ಡಿಯನ್ನು ಏನು ಹಾಕಿರ್ತಾರೆ ಅದನ್ನು ಮಾರ್ಚ್ನಿಂದ ಆಗಸ್ಟ್ನವರೆಗೂ 6 ತಿಂಗಳವರೆಗೂ ಆ ಬಡ್ಡಿ ಮೇಲಿನ ಚಕ್ರ ಬಡ್ಡಿಯನ್ನು ಅದನ್ನು ವೇವ್ ಆಫ್ ಮಾಡಬೇಕು ಅಂತ ಹೇಳಿ ಬ್ಯಾಂಕರ್ಸ್ಗಳಿಗೆ ಹೇಳಿದಂಥದ್ದು. ಆ ವೇವ್ ಆಫ್ ಮಾಡೋದಕ್ಕೆ ಆಗುವಂಥ ಮೊತ್ತವನ್ನು ಸರ್ಕಾರದವರು ತುಂಬಿಕೊಡ್ತೇವೆ ಅಂತ ಹೇಳಿ ಸರ್ಕಾರ ಆಶ್ವಾಸನೆಯನ್ನು ಕೊಟ್ಟಂಥದ್ದು. ಆದರೆ ಇದಕ್ಕೆ ಸರ್ಕಾರ ಮತ್ತೊಂದು ತಿಂಗಳ ಎಕ್ಸ್ಟೆನ್ಷನ್ ಅನ್ನು ಕೇಳ್ತಾ ಇತ್ತು. ನವೆಂಬರ್ 5ರ ಒಳಗೆ ಈ ಹಣವನ್ನು ಕೇಂದ್ರ ಸರ್ಕಾರದವರು ಭರಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇತ್ತೀಚೆಗಷ್ಟೇ ಹೇಳಿದ್ದಂಥದ್ದು. ಈ ಒಂದು ಹಣವನ್ನು ಭರಿಸೋದಕ್ಕೆ ಅಂತ ಹೇಳಿ ಈಗ ನಮ್ಮ ಸರ್ಕಾರಕ್ಕೆ ₹7,500 ಕೋಟಿ ನಷ್ಟ ಅನ್ನುವಂಥದ್ದು ಆಗುತ್ತೆ ಅನ್ನೋದನ್ನ ಕ್ರೈಸಿಲ್ನವರು ಹೇಳ್ತಾ ಇರೋದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಎಡಿಟೋರಿಯಲ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಇಂದಿನ ಮೊದಲ ಎಡಿಟೋರಿಯಲ್ ದ ಶೇಡ್ ಆಫ್ ಗ್ರೇ ಅನ್ನೋದಾಗಿದೆ. ಇದನ್ನು GS ಪೇಪರ್ 2 ಅಡಿಯಲ್ಲಿ ಇದೊಂದು ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ಅಡಿಯಲ್ಲಿ ಇಂಪಾರ್ಟೆಂಟ್ ಅನ್ನು ಪಡ್ಕೊಳ್ಳುವಂಥ ಒಂದು ಆರ್ಟಿಕಲ್ ಆಗುತ್ತೆ. ಜೊತೆಗೆ ಇಂಪಾರ್ಟೆಂಟ್ ಗ್ರೂಪಿಂಗ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. FATFಗೆ ಸಂಬಂಧಪಟ್ಟಂಥ ಒಂದು ಆರ್ಟಿಕಲ್ ಆಗಿರ್ತಕ್ಕಂಥದ್ದು. FATF ಪ್ರಾರಂಭವಾದಂಥ ವರ್ಷವನ್ನು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ. FATF ಅನ್ನುವಂಥದ್ದು ಪ್ಯಾರಿಸ್ ಬೇಸ್ಡ್ ಒಂದು
ಟೆರರ್ ಫಿನಾನ್ಸಿಂಗ್ ವಾಚ್ ಡಾಗ್ ಅಂತಾನೆ ಕರೆಸ್ಕೊಳ್ಳುವಂಥ ಒಂದು ಸಂಸ್ಥೆ ಆಗುತ್ತೆ. ಯಾಕೆಂದರೆ ಮನಿ ಲಾಂಡ್ರಿಂಗ್ ಆಗದೇ ಇರುವಂತೆ, ಟೆರರ್ ಫಿನಾನ್ಸಿಂಗ್ ಆಗದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಇರುವಂಥ ಜಾಗತಿಕವಾದಂಥ ಒಂದು ಸಂಸ್ಥೆ ಆಗಿರ್ತಕ್ಕಂಥದ್ದು. ಇದರಲ್ಲಿ ಭಾರತವು ಕೂಡ ಸದಸ್ಯ ರಾಷ್ಟ್ರ ಆಗಿರ್ತಕ್ಕಂಥದ್ದು. ಪಾಕಿಸ್ತಾನ ಇದಕ್ಕೆ ಸದಸ್ಯ ರಾಷ್ಟ್ರ ಅಲ್ಲದೇ ಇರತಕ್ಕಂಥದ್ದು. ಯಾವುದೇ ಕಂಟ್ರಿ ಇದಕ್ಕೆ ಸದಸ್ಯ ರಾಷ್ಟ್ರ ಆಗಿರಲಿ ಅಥವಾ ಆಗದೇ ಇರಲಿ, ಆ ಕಂಟ್ರಿ ಟೆರರ್ ಫಿನಾನ್ಸಿಂಗಲ್ಲಿ, ಮನಿ ಲಾಂಡ್ರಿಂಗಲ್ಲಿ ಇನ್ವಾಲ್ವ್ ಆಗಿದ್ದಾಗ ಆ ಕಂಟ್ರಿಯನ್ನು ಗ್ರೇ ಲಿಸ್ಟ್ನಲ್ಲಿ ಇಡುವಂಥದ್ದು. ಗ್ರೇ ಲಿಸ್ಟ್ನಲ್ಲಿ ಇಟ್ಟು ಅವರು ಯಾವ ಒಂದು ಆ್ಯಕ್ಷನ್ ಪ್ಲಾನ್ಸ್ಗಳನ್ನು ಎಷ್ಟು ದಿನಗಳ ಒಳಗೆ ತಗೊಳ್ಬೇಕು ಅಂತ ಹೇಳಿ ಅವರಿಗೆ ಒಂದಷ್ಟು ಆ್ಯಕ್ಷನ್ ಪ್ಲಾನ್ಸ್ಗಳನ್ನು ನೀಡುವಂಥದ್ದು. ಆಗಿದ್ದು ಕೂಡ ಆ ಟೈಮ್ನ ಒಳಗೆ ಆ ಆ್ಯಕ್ಷನ್ಸ್ ಪ್ಲಾನ್ಸ್ಗಳನ್ನು ಕಂಪ್ಲೀಟ್ ಮಾಡಲಿಲ್ಲ ಅಂದಾಗ ನಂತರದ ದಿನಗಳಲ್ಲಿ ಅದನ್ನು ಬ್ಲ್ಯಾಕ್ ಲಿಸ್ಟ್ನ ಒಳಗೆ ಹಾಕುವಂಥದ್ದು. ಈ ಪವರ್ಸ್ಗಳನ್ನು ಫಿನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ತನ್ನ ಒಂದು ಸಂಸ್ಥೆ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡ್ತಿರೋದ್ರಿಂದ ಪಡ್ಕೊಂಡಿದೆ. ಆದರೆ ಈ ಫಿನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ನ ಅಡಿಯಲ್ಲಿ ಗ್ರೇ ಮತ್ತು ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇಟ್ಟಾಗ ಯಾವ ರೀತಿಯಾದಂಥ ಇಂಪ್ಲಿಕೇಶನ್ಸ್ಗಳಾಗುತ್ತೆ ಅಂತ ಅಂದರೆ, ಈ ಲಿಸ್ಟ್ನ ಅಡಿಯಲ್ಲಿ ಬರುವಂಥ ಕಂಟ್ರೀಸ್ಗಳಿಗೆ ಜಾಗತಿಕವಾಗಿ ಹಣಕಾಸಿನ ಸಂಸ್ಥೆಗಳಾಗಿರ್ತಕ್ಕಂಥ IMF ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಅಥವಾ ಇನ್ಯಾವುದೇ ಸುತ್ತಮುತ್ತಲಿನ ಕಂಟ್ರೀಸ್ಗಳಾಗಿರ್ಬೋದು, ಲೋನ್ಸ್ಗಳನ್ನು ನೀಡುವಾಗ ಅಥವಾ ಅವರಿಗೆ ಫಿನಾನ್ಷಿಯಲ್ ಏಡ್ಸ್ಗಳನ್ನು ನೀಡುವಾಗ ಅಥವಾ ಯಾವುದೇ ಒಂದು ಹೂಡಿಕೆಯನ್ನು ಮಾಡುವಾಗ FATFನ ಅಡಿಯಲ್ಲಿ ಗ್ರೇ ಲಿಸ್ಟ್ ಅಥವಾ ಬ್ಲ್ಯಾಕ್ ಲಿಸ್ಟೆಡ್ ಕಂಟ್ರೀಸ್ಗಳಿಗೆ ಈ ಹೂಡಿಕೆ ಕೂಡ ಹೆಚ್ಚಾಗಿ ಬರೋದಿಲ್ಲ ಅಥವಾ ಬರೋದೇ ಇಲ್ಲ ಅಂತಲೇ ಹೇಳ್ಬೋದು. ಅಥವಾ ಫಿನಾನ್ಷಿಯಲ್ ಏಡನ್ನು ಪಡ್ಕೊಳ್ಳೋದು ಕೂಡ ಯಾವುದೇ ಸಂಸ್ಥೆಗಳಿಂದ ಅಥವಾ ಇನ್ಯಾವುದೇ ಕಂಟ್ರೀಸ್ಗಳಿಂದ ಏಡನ್ನು ಪಡ್ಕೊಳ್ಳೋದು ಕೂಡ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ. ಇದರಿಂದ ಆರ್ಥಿಕವಾಗಿ ಅವರಿಗೆ ತೊಂದರೆ ಆಗುತ್ತೆ. ಇದಿಷ್ಟು FATFನ ಬಗ್ಗೆ ಹಿಸ್ಟ್ರಿ. ಆದರೆ ಪ್ರಸ್ತುತವಾಗಿ ಈ ಆರ್ಟಿಕಲ್ನಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ದಾರೆ ಅನ್ನೋದನ್ನ ನೋಡೋಣ. ಪ್ಯಾರಿಸ್ ಬೇಸ್ಡ್ ವಾಚ್ ಡಾಗ್ ಆಗಿರ್ತಕ್ಕಂಥ FATF ಇತ್ತೀಚೆಗಷ್ಟೇ ತನ್ನ ಒಂದು ಪ್ಲೀನರಿ ಸೆಷನ್ ಅನ್ನು ಹೊಂದಿತ್ತು. ಪ್ಲೀನರಿ ಸೆಷನ್ ಅಂತ ಅಂದರೆ FATFನ ಅಡಿಯಲ್ಲಿನ ಒಂದು ಡಿಸಿಷನ್ ಮೇಕಿಂಗ್ ಬಾಡಿ ಅಂತ ಹೇಳಿ ಪ್ಲೀನರಿ ಸೆಷನ್ ಅನ್ನು ಕರೆಯುವಂಥದ್ದು. ಇತ್ತೀಚೆಗಷ್ಟೇ ಇದ್ದಂಥ ಈ ಪ್ಲೀನರಿ ಸೆಷನ್ನಲ್ಲಿ ಪಾಕಿಸ್ತಾನ ಈಗಾಗಲೇ ಗ್ರೇ ಲಿಸ್ಟ್ನಲ್ಲಿ ಇರುವಂಥದ್ದು. ಆ ಪಾಕಿಸ್ತಾನವನ್ನು ಇನ್ನು ಮುಂದೆ ಕೂಡ ಗ್ರೇ ಲಿಸ್ಟ್ನಲ್ಲೇ ಕಂಟಿನ್ಯೂ ಮಾಡೋದ್ರ ಬಗ್ಗೆ ಡಿಸ್ಕಷನ್ ಅನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಗ್ರೇ ಲಿಸ್ಟ್ನಲ್ಲಿ ಇರ್ತಕ್ಕಂಥ ಪಾಕಿಸ್ತಾನಕ್ಕೆ 27 ಮ್ಯಾಂಡೇಟರಿ ಆಕ್ಷನ್ ಪ್ಲಾನ್ಸ್ಗಳನ್ನು ನೀಡಲಾಗಿತ್ತು. ಅದರಲ್ಲಿ ಪಾಕಿಸ್ತಾನವು ಕೇವಲ 21 ಆಕ್ಷನ್ ಪ್ಲಾನ್ಸ್ಗಳನ್ನು ಕಂಪ್ಲೀಟ್ ಮಾಡಲಾಗಿದೆ. ಇನ್ನುಳಿದ 6 ಆಕ್ಷನ್ ಪ್ಲಾನ್ಸ್ಗಳನ್ನು ಅಡ್ರೆಸ್ ಮಾಡಿಲ್ಲ. ಈ ಕಾರಣವನ್ನು ನೀಡಿ ಅವರನ್ನು ಮತ್ತೊಮ್ಮೆ ಗ್ರೇ ಲಿಸ್ಟ್ನಲ್ಲೇ ಕಂಟಿನ್ಯೂ ಮಾಡಿರ್ತಕ್ಕಂಥದ್ದು. ಗ್ರೇ ಲಿಸ್ಟ್ನಿಂದ ಅವರನ್ನು ವಾಪಸ್ ತೆಗೆದು ಹಾಕಿಲ್ಲ. ಕಾರಣ ಇಷ್ಟೇ, ಅವರು ಇನ್ನುಳಿದಂಥ 6 ಆಕ್ಷನ್ ಪ್ಲಾನ್ಸ್ಗಳನ್ನು ಅಡ್ರೆಸ್ ಮಾಡಬೇಕು ಅಂತ ಹೇಳಿ. ಇದಕ್ಕೆ ಅಂತ ಹೇಳಿ ಫೆಬ್ರವರಿ 2021 ಕೂಡ ಇನ್ನಷ್ಟು ಕಾಲಾವಕಾಶನ 4 ತಿಂಗಳ ಹೆಚ್ಚಿನ ಕಾಲಾವಕಾಶವನ್ನು ಅವರಿಗೆ ನೀಡಲಾಗಿರ್ತಕ್ಕಂಥದ್ದು. ಅಷ್ಟು ಅವಧಿಯ ಒಳಗೆ ಈ ಆಕ್ಷನ್ ಪ್ಲಾನ್ಸ್ಗಳನ್ನು ಅವರು ಅಡ್ರೆಸ್ ಮಾಡಲಿಲ್ಲ ಅಂತ ಅಂದರೆ ಮತ್ತೊಮ್ಮೆ ಅವರನ್ನು ಬ್ಲ್ಯಾಕ್ ಲಿಸ್ಟ್ಗೆ ಕೂಡ ಹಾಕಬಹುದಾದಂಥ ಸಂಭವ ಇರ್ತಕ್ಕಂಥದ್ದು. ಒಂದು ವೇಳೆ ಈ ಪ್ಲಾನ್ಸ್ಗಳನ್ನು ಅವರು ಅಡ್ರೆಸ್ ಮಾಡಿದ್ರೆ ಗ್ರೇ ಲಿಸ್ಟ್ನಿಂದ ಅವರನ್ನು ಹಿಂತೆಗಿಬಹುದು ಅನ್ನುವಂಥ ಕೂಡ ಎಕ್ಸ್ಪೆಕ್ಟೇಷನ್ ಅನ್ನು ಕೂಡ ನಾವು ನೋಡ್ಬೋದಾಗುತ್ತೆ. ಆದರೆ ಇಲ್ಲಿ ಮುಖ್ಯವಾದಂಥ ಅಂಶ ನಾವು ತಿಳ್ಕೊಬೇಕಾಗಿರೋದು ಏನು ಅಂತ ಅಂದರೆ, ಇದುವರೆಗೂ ಕೂಡ FATF ಆಗಿರ್ಬೋದು ಅಥವಾ ಇನ್ಯಾವುದೇ ಸಂಸ್ಥೆಗಳಲ್ಲಾಗಿರ್ಬೋದು ಟ್ರೆಡಿಷನಲ್ ಆಗಿ ಒಂದು ಬ್ಯಾಕಪ್ ಅನ್ನು ಪಾಕಿಸ್ತಾನಕ್ಕೆ ನೀಡ್ತಾ ಇದ್ದಂಥ ಸಂಸ್ಥೆಗಳ ಪೈಕಿ ಅಥವಾ ಕಂಟ್ರೀಸ್ಗಳ ಪೈಕಿ ಸೌದಿ ಅರೇಬಿಯಾ, ಚೀನಾ, ಮಲೇಷಿಯಾ ಮತ್ತು ಟರ್ಕಿಯನ್ನು ನಾವು ಕಾಣ್ಬೋದಾಗುತ್ತೆ. ಆದರೆ FATFನ ಈ ಒಂದು ಪ್ಲೀನರಿ ಸೆಷನ್ನಲ್ಲಿ ಟರ್ಕಿ ಮಾತ್ರವೇ ಒಂದು ಸೋಲ್ ಕಂಟ್ರಿಯಾಗಿ ಪಾಕಿಸ್ತಾನಕ್ಕೆ ಪರವಾಗಿ ನಿಂತಿದ್ದಂಥದ್ದು. 39 ಮೆಂಬರ್ಸ್ಗಳ ಪೈಕಿ ಪಾಕಿಸ್ತಾನವನ್ನು ಸಪೋರ್ಟ್ ಮಾಡಿ ಆನ್ ಸೈಟ್ ವಿಸಿಟ್ ಮಾಡಿ ಇನ್ನುಳಿದಂಥ ಪ್ಯಾರಾಮೀಟರ್ಸ್ಗಳನ್ನು ಪಾಕಿಸ್ತಾನ ಕಂಪ್ಲೀಟ್ ಮಾಡಿದೆಯೋ ಇಲ್ವೋ ಅನ್ನೋದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಸಜೆಷನ್ ಅನ್ನು ನೀಡಿ ಬ್ಯಾಕಪ್ ಅನ್ನು ನೀಡಿದಂಥದ್ದು ಟರ್ಕಿ ಮಾತ್ರವೇ. ಟ್ರೆಡಿಷನಲ್ ಬ್ಯಾಕರ್ಸ್ಗಳಾದಂಥ ಚೀನಾ ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಮಲೇಷಿಯಾ ಆಗಿರ್ಬೋದು, ಯಾವುದೇ ರಾಷ್ಟ್ರ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಅನ್ನು ನೀಡಿಲ್ಲ. ಇದು ಪಾಕಿಸ್ತಾನದ ಒಂದಷ್ಟು ಸ್ಥಿತಿ ಅನ್ನುವಂಥದ್ದು ಈಗ ಹದಗೆಡ್ತಾ ಇದೆ. ಹಾಗಾಗಿ ಪಾಕಿಸ್ತಾನ ಇನ್ನು ಮೇಲೆ ಮ್ಯಾಂಡೇಟರಿ ಆಗಾದರೂ ಇಲ್ಲುಳಿದಂಥ 6 ಪಾಯಿಂಟ್ಸ್ಗಳನ್ನು ಅಡ್ರೆಸ್ ಮಾಡಲೇಬೇಕು ಅನ್ನೋದನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ಪಾಕಿಸ್ತಾನ ಅಡ್ರೆಸ್ ಮಾಡಿಲ್ಲದೆ ಇರತಕ್ಕಂಥ ಆ ಅಂಶಗಳು ಯಾವುದು ಅಂತ ಅಂದರೆ, UNSC ಬ್ಯಾಂಡ್ ಟೆರರಿಸ್ಟ್ ಗ್ರೂಪ್ಸ್ಗಳಿಗೆ ಫಂಡಿಂಗನ್ನು ಇನ್ನೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಕೆಲವೊಂದಷ್ಟು NPOಸ್ಗಳು ಅಂತ ಹೇಳಿ ಗುರುತಿಸ್ಕೊಳ್ಳುವಂಥ ಚಾರಿಟಬಲ್ ಆರ್ಗನೈಸೇಷನ್ಸ್ಗಳೇನಿದೆ ಇವುಗಳು ಬ್ಯಾನಡ್ ಎಂಟಿಟೀಸ್ಗಳಿಗೆ ಲಿಂಕ್ ಆಗಿರ್ತಕ್ಕಂಥ ಕೆಲವೊಂದು NPOಸ್ಗಳನ್ನು ಹೊಂದಿದೆ. ಆ NPOಸ್ಗಳ ವಿರುದ್ಧವಾಗಿ ಆ್ಯಕ್ಷನ್ಸ್ಗಳನ್ನು ತಗೊಳ್ಬೇಕು, ಅದನ್ನು ಕೂಡ ತಗೊಂಡಿಲ್ಲದೆ ಇರ್ತಕ್ಕಂಥದ್ದು. ಇನ್ನು ಫ್ಯೂಸಿಟಿವ್ ಟೆರರಿಸ್ಟ್ಗಳು ಅಂತ ಯಾರೆಲ್ಲ ಕರೆಸ್ಕೊಳ್ತಾರೆ ಅವ್ರುಗಳನ್ನು ಟ್ರೇಸ್ ಮಾಡಬೇಕಾಗುತ್ತೆ, ಕನ್ವಿಕ್ಷನ್ಸ್ಗಳನ್ನು ಅವರ ವಿರುದ್ಧವಾಗಿ ಮಾಡಬೇಕಾಗುತ್ತೆ. ಇನ್ನು ಬ್ಯಾಂಡ್ ಎಂಟಿಟೀಸ್ಗಳನ್ನು ರಿವೈಸ್ ಮಾಡಬೇಕಾಗುತ್ತೆ. ಆಂಟಿ ಟೆರರಿಸಮ್ ಆ್ಯಕ್ಟ್ ಅನ್ನುವಂಥದ್ದು ಆ ಬ್ಯಾಂಡ್ ಎಂಟಿಟೀಸ್ಗಳ UNSCಯ ಬ್ಯಾಂಡ್ ಎಂಟಿಟೀಸ್ಗಳ ಮೇಲೆ ಆ ಆ್ಯಕ್ಟ್ ಅನ್ನುವಂಥದ್ದು ಅಪ್ಲೈ ಆಗುತ್ತೆ ಅನ್ನುವಂತೆ ನೋಡ್ಕೊಳ್ಬೇಕಾಗುತ್ತೆ. ಮತ್ತು ಚಾನಲ್ಸ್ ಆಫ್ ಫ್ರೀ ಟೆರರ್ ಫಿನಾನ್ಸಿಂಗ್ ಅನ್ನುವಂಥದ್ದು ನಾರ್ಕೋಟಿಕ್ಸ್ ಅಥವಾ ಸ್ಮಗ್ಲಿಂಗ್ನ ಮುಖಾಂತರವಾಗಿ ಆಗದೇ ಇರುವಂತೆ ನೋಡ್ಕೊಳ್ಬೇಕಾಗುತ್ತೆ. ಈ ಎಲ್ಲ ವಿಚಾರಗಳನ್ನು ಅಡ್ರೆಸ್ ಮಾಡದ ಹೊರತು ಪಾಕಿಸ್ತಾನವನ್ನು ಗ್ರೇ ಲಿಸ್ಟ್ನಿಂದ ಹೊರ ತೆಗೆಯೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ FATFನ ಪ್ಲೀನರಿ ಸೆಷನ್ ಅನ್ನುವಂಥದ್ದು ಈಗ ಸ್ಪಷ್ಟಪಡಿಸಿರ್ತಕ್ಕಂಥದ್ದು.
ಸೆಪ್ಟೆಂಬರ್ 19ರ ಡೆಡ್ಲೈನನ್ನು ಪಾಕಿಸ್ತಾನಕ್ಕೆ ನೀಡಲಾಗಿದ್ರೂ ಕೂಡ ಆ ಡೆಡ್ಲೈನನ್ನು ಪಾಕಿಸ್ತಾನ ಮೀಟ್ ಮಾಡೋದಕ್ಕಾಗಿಲ್ಲ. ಆದರೂ ಕೂಡ ಪಾಕಿಸ್ತಾನ ಈ ಲಿಸ್ಟ್ನಿಂದ ಹೊರಬರುವಂಥ ಎಕ್ಸ್ಪೆಕ್ಟೇಷನನ್ನು ಹೊಂದಿತ್ತು. ಆದರೆ ಪಾಕಿಸ್ತಾನವನ್ನು ಮತ್ತೊಮ್ಮೆ ಅದೇ ಲಿಸ್ಟ್ನಲ್ಲಿ ಮುಂದುವರಿಸಿ ಅವರ ಮೇಲೆ ಒಂದು ರೀತಿಯ ಪ್ರೆಷರನ್ನು ಹಾಕಿರ್ತಕ್ಕಂಥದ್ದು ಭಾರತಕ್ಕೆ ಒಂದು ರೀತಿಯ ಸಂತಸ ಅಥವಾ ಸಮಾಧಾನವನ್ನು ತರುವಂಥ ಒಂದು ನಡೆ ಅಂತಲೇ ಹೇಳ್ಬೋದಾಗುತ್ತೆ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಿಗೆ ಆ್ಯಂಟಿ ಟೆರರ್ ಲಾಸ್ಗಳನ್ನು ಇನ್ಲೈನ್ ಆಗುವಂತೆ ಮಾಡೋದಕ್ಕೆ ಸಾಕಷ್ಟು ಪ್ರೆಷರ್ ಅನ್ನುವಂಥದ್ದು ಪಾಕಿಸ್ತಾನದ ಮೇಲೆ ಈಗ ಬಿದ್ದ ಹಾಗಾಗಿದೆ. ಇಲ್ಲ ಅಂದರೆ ಪಾಕಿಸ್ತಾನವು ಫಿನಾನ್ಷಿಯಲ್ ಏಡ್ ಅನ್ನು ಪಡ್ಕೊಳ್ಳೋದಕ್ಕೆ, ಫಿನಾನ್ಷಿಯಲ್ ಲೋನ್ಸ್ಗಳನ್ನು ಪಡ್ಕೊಳ್ಳೋದಕ್ಕೆ ಅಥವಾ ಪಾಕಿಸ್ತಾನದ ಆರ್ಥಿಕತೆಯನ್ನು ಸುಧಾರಿಸ್ಕೊಳ್ಳೋದಕ್ಕೆ ಪಾಕಿಸ್ತಾನದ ಮೇಲೆ ಯಾವುದೇ ಹೂಡಿಕೆಗಳು ಆಗದೇ ಇರುವಂತೆ ತೊಂದರೆಗಳನ್ನು ಅವರು ಅನುಭವಿಸಬೇಕಾಗತ್ತೆ. ಲಷ್ಕರ್ ಎ ತೊಯ್ಬಾ ಆಗಿರ್ಬೋದು, ಜೈಷ್ ಎ ಮೊಹಮ್ಮದ್ ಆಗಿರ್ಬೋದು, ಇಂಥ ಒಂದು ಗ್ರೂಪ್ಸ್ಗಳ ಮೇಲೆ ಸಫಿಷಿಯಂಟ್ ಪ್ರೆಷರನ್ನು ಇನ್ನು ಮೇಲೆ ಹಾಕಬೇಕಾಗತ್ತೆ. ಪಬ್ಲಿಕ್ ಕಮೆಂಟ್ಸ್ಗಳನ್ನು, ಪಬ್ಲಿಕ್ಲಿ ಫಂಡ್ಸ್ಗಳನ್ನು ರೈಸ್ ಮಾಡೋದನ್ನು ಇನ್ನು ಮುಂದೆ ಆ ಗ್ರೂಪ್ಸ್ಗಳು ರಿಫ್ರೈನ್ ಮಾಡಬೇಕಾಗತ್ತೆ. ಇನ್ನು ಅಫ್ಘಾನಿಸ್ತಾನದಲ್ಲಿ ತನ್ನ ಒಂದು ನ್ಯಾಟೋ ಫೋರ್ಸಸ್ಸನ್ನು ವಾಪಸ್ ಕರೆಸ್ಕೊಳ್ತಿರ್ತಕ್ಕಂಥ US ಅಫ್ಘಾನಿಸ್ತಾನದಲ್ಲಿ ಪೀಸನ್ನು ಇನಿಷಿಯೇಟ್ ಮಾಡಲಿಕ್ಕೋಸ್ಕರ ತಾಲಿಬಾನ್ನೊಟ್ಟಿಗೆ US ಪೀಸ್ ಪ್ರೋಸೆಸ್ಸನ್ನು ಏನು ಪ್ರಾರಂಭ ಮಾಡಿದೆ, ಅಫ್ಘಾನ್ ಮತ್ತು ತಾಲಿಬಾನ್ನ ನಡುವಿನ ಪೀಸ್ ಪ್ರೋಸೆಸ್ಸನ್ನು US ಏನು ಲೀಡ್ ಮಾಡ್ತಾ ಇದೆ, ಈ ಪೀಸ್ ಪ್ರೋಸೆಸ್ಗೂ ಕೂಡ ಪಾಕಿಸ್ತಾನದ ಸಪೋರ್ಟ್ ಅನ್ನುವಂಥದ್ದು ಕ್ರೂಷಿಯಲ್ ಆಗಿತ್ತು. ಈ ಸಂದರ್ಭದಲ್ಲಿ ಪಾಕಿಸ್ತಾನವನ್ನು ಮತ್ತೊಮ್ಮೆ ಗ್ರೇ ಲಿಸ್ಟ್ನಲ್ಲೇ ಕಂಟಿನ್ಯೂ ಮಾಡಿರ್ತಕ್ಕಂಥದ್ದು. ಈಗ ಪಾಕಿಸ್ತಾನವು ತಾಲಿಬಾನ್ಗೆ ಸಪೋರ್ಟ್ ಮಾಡದೆ ಈ ಪೀಸ್ ಪ್ರೋಸೆಸ್ಸಿಗೆ ತನ್ನ ಸಪೋರ್ಟನ್ನು ಮಾಡುವಂತೆ ಮಾಡಿರ್ತಕ್ಕಂಥ ಒಂದು ಆ್ಯಕ್ಷನ್ ಅಂತಲೇ ಕರೆಸ್ಕೊಳ್ಳುತ್ತೆ. ಗ್ರೇ ಲಿಸ್ಟ್ನಿಂದ ಹೊರಬರೋದಕ್ಕೆ ಅಂತ ಹೇಳಿ ಪಾಕಿಸ್ತಾನ ಇನ್ನು ಮೇಲೆ ತಗೊಳ್ಳುವಂಥ ಆ್ಯಕ್ಷನ್ಸ್ಗಳೇನಿದೆ ಅದು ಪರ್ಮನೆಂಟ್ ಆಗಿ ಪಾಕಿಸ್ತಾನ ಕ್ರಾಸ್ ಬಾರ್ಡರ್ ಟೆರರ್ ಗ್ರೂಪ್ಸ್ಗಳಿಗೆ ಶೆಲ್ಟರಿಂಗನ್ನು, ಸಪೋರ್ಟಿಂಗನ್ನು ನೀಡೋದನ್ನು ಪರ್ಮನೆಂಟ್ ಆಗಿ ಚೇಂಜ್ ಮಾಡುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಭಾರತದ ಗುರಿ ಏನು ಅಂತಂದರೆ ಜೈಷ್ ಎ ಮೊಹಮ್ಮದ್ ಆಗಿರ್ಬೋದು, ಲಷ್ಕರ್ ಎ ತೊಯ್ಬಾ ಆಗಿರ್ಬೋದು, ಇವುಗಳ ಮೇಲಿಂದ ಭಾರತದ ಮೇಲೆ ಹಾಕುವಂಥ ಅಟ್ಯಾಕ್ಸ್ಗಳನ್ನು ತಡೆಯುವಂಥದ್ದಷ್ಟೇ ಭಾರತದ ಮುಖ್ಯ ಗುರಿಯಲ್ಲ. ಬದಲಾಗಿ ಪಾಕಿಸ್ತಾನದಲ್ಲಿ ಈ ಟೆರರ್ಸ್ಗೆ ಸಂಬಂಧಪಟ್ಟಂಥ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ಡಿಸ್ಮ್ಯಾಂಟಲ್ ಮಾಡುವಂಥದ್ದು ಮತ್ತು ಪಾಕಿಸ್ತಾನ ತನ್ನದೇ ಆದ ಇಂಟ್ರೆಸ್ಟ್ಗಳಲ್ಲಿ ಇದನ್ನು ನಾವು ಡಿಸ್ಮ್ಯಾಂಟಲ್ ಮಾಡಬೇಕು ಅನ್ನೋದನ್ನು ಪಾಕಿಸ್ತಾನವೇ ತಾವೇ ಖುದ್ದಾಗಿ ಅರ್ಥಕೊಳ್ಬೇಕಾಗಿರುವಂಥದ್ದು ಈಗಿರ್ತಕ್ಕಂಥ ಮುಖ್ಯವಾದಂಥ ಒಂದು ಅಂಶ ಆಗುತ್ತೆ. ಇಟ್ ಈಸ್ ಹೋಪ್ಡ್ ದಟ್ FATFನ ಈ ಒಂದು ಪ್ರೊಲಾಂಗ್ಡ್ ಪ್ರೋಸೆಸ್ ಏನಿದೆ ಇದರಿಂದನಾದರೂ ಇಸ್ಲಾಮಾಬಾದ್ ಅನ್ನುವಂಥದ್ದು ರಿಯಲೈಸೇಷನನ್ನು ಪಡ್ಕೊಂಡು ತನ್ನಲ್ಲಿರ್ತಕ್ಕಂಥ ಟೆರರ್ ಇನ್ಫ್ರಾಸ್ಟ್ರಕ್ಚರನ್ನು ಡಿಸ್ಮ್ಯಾಂಟಲ್ ಮಾಡುತ್ತೆ ಅನ್ನುವಂಥ ಒಂದು ಹೋಪ್ನ ಮುಖಾಂತರವಾಗಿ ಈ ಆರ್ಟಿಕಲನ್ನು ಕೊನೆಗೊಳಿಸ್ತಾ ಇದ್ದಾರೆ. FATFಗೆ ಸಂಬಂಧಪಟ್ಟಂತೆ ಮತ್ತು ಟೆರರ್ ಫಿನಾನ್ಸಿಂಗಿಗೆ ಸಂಬಂಧಪಟ್ಟಂತೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುವಂಥ ಒಂದು ಎಡಿಟೋರಿಯಲ್ ಆಗುತ್ತೆ. ಇದರಿಂದ ನೀವು ಸಾಕಷ್ಟು ಅಂಶಗಳನ್ನು ಲಿಸ್ಟ್ ಔಟ್ ಮಾಡಿಕೊಂಡು ನೋಟ್ ಡೌನ್ ಮಾಡ್ಕೊಳ್ಬೋದಾಗುತ್ತೆ. ಮುಂದಿನ ಎಡಿಟೋರಿಯಲ್ ಕ್ಲೀನಿಂಗ್ ದ ಏರ್ ಅನ್ನೋದಾಗಿದೆ. ಇದನ್ನು GS ಪೇಪರ್ 3 ನಾಡಿಯಲ್ಲಿ ಎನ್ವಿರಾನ್ಮೆಂಟ್, ಅದರಲ್ಲೂ ಮುಖ್ಯವಾಗಿ ಪಲ್ಯೂಷನ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ US ಪ್ರೆಸಿಡೆಂಟ್ ಟ್ರಂಪ್ ಅವರು ಭಾರತದ ಈ ಒಂದು ಡೆಲ್ಲಿಯ ಏರ್ ಕ್ವಾಲಿಟಿಯನ್ನು ನೋಡಿ ಭಾರತದ ಏರ್ ಕ್ವಾಲಿಟಿ ಅನ್ನುವಂಥದ್ದು ಸಾಕಷ್ಟು ಹದಗೆಟ್ಟಿದೆ, ಫಿಲ್ದಿ ಏರ್ ಅಂತ ಹೇಳಿ ಒಂದು ಕಮೆಂಟನ್ನು ಮಾಡಿರ್ತಕ್ಕಂಥದ್ದು ಭಾರತಕ್ಕೆ ಒಂದು ರೀತಿಯ ಮುಖಭಂಗ ಆಗಿದ್ರೂ ಕೂಡ ಭಾರತವು ಇದನ್ನು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಅನ್ನುವಂಥದ್ದನ್ನು ಈ ಎಡಿಟೋರಿಯಲ್ನಲ್ಲಿ ಅವರು ಡಿಸ್ಕಸ್ ಮಾಡಿದ್ದಾರೆ ಎಡಿಟರ್. ಇಲ್ಲಿ ಲುಕಿಂಗ್ ಅಟ್ ದ ವರ್ಸ್ನಿಂಗ್ ಪಲ್ಯೂಷನ್ ಅನ್ನು ನಾವು ನಾರ್ದರ್ನ್ ಪಾರ್ಟ್ಸ್ ಆಫ್ ದಿ ಕಂಟ್ರಿಯಲ್ಲಿ ನೋಡ್ತಾ ಇದ್ರೆ ಸ್ಟಬಲ್ ಬರ್ನಿಂಗ್ ಆಗಿರ್ಬೋದು, ದಸರಾ ಫೆಸ್ಟಿವಿಟೀಸ್ಗಳಾಗಿರ್ಬೋದು, ಇಲ್ಲಿ ಟ್ರಂಪ್ಸ್ನ ಕ್ರಿಟಿಸಿಸಮ್ಸ್ಗಳಿಗೆ ನಾವು ಯಾವುದೇ ರೀತಿಯಾದಂಥ ಒಂದು ಮೆಷರ್ಸ್ಗಳನ್ನು ತಗೊಳ್ತಾ ಇಲ್ಲ ಅಥವಾ ಯಾವುದೇ ರೀತಿಯಾದಂಥ ಒಂದು ಮುಖಭಂಗವನ್ನು ಅನುಭವಿಸಿದ್ವಿ ಅಂತ ಹೇಳಿ ನಾವು ಅದಕ್ಕೆ ಉತ್ತರವನ್ನು ನೀಡ್ತಾ ಇಲ್ಲ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗ್ತಾ ಇದೆ. ಯಾಕೆಂದರೆ ದಸರಾ ಫೆಸ್ಟಿವಿಟೀಸ್ಗಳು ಅಷ್ಟೇ ಆಚರಣೆ ವಿಜೃಂಭಣೆಯಿಂದ ನಡೀತಾ ಇದೆ, ಸ್ಟಬಲ್ ಬರ್ನಿಂಗ್ ಕೂಡ ಹೆಚ್ಚಾಗ್ತಾನೆ ಇದೆ. ಇದೆಲ್ಲವನ್ನು ನೋಡಿದಾಗ ಈ ರೀತಿಯ ಒಂದು ಕಮೆಂಟ್ ನಮಗೆ ಬಂದಿದ್ರೂ ಕೂಡ ಅದರ ವಿರುದ್ಧವಾಗಿ ಭಾರತವು ಸರಿಯಾದ ಮೆಷರ್ಸ್ಗಳನ್ನು ತಗೊಳ್ತಾ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇರ್ತಕ್ಕಂಥದ್ದು. ಎನ್ವಿರಾನ್ಮೆಂಟಲ್ ವಿಚಾರಕ್ಕೆ ಬಂದಾಗ, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ನ ವಿಚಾರಕ್ಕೆ ಬಂದಾಗ ಟ್ರಂಪ್ನ ಅವಧಿಯಲ್ಲಿ ಎನ್ವಿರಾನ್ಮೆಂಟಲ್ ರೆಗ್ಯುಲೇಷನ್ಸ್ಗಳ ಡಿಸ್ಮ್ಯಾಂಟಲನ್ನು ಅವರೇ ಸಾಕಷ್ಟು ಮಾಡಿರ್ತಕ್ಕಂಥದ್ದು. ಭಾರತ ಮತ್ತು ಚೀನಾವನ್ನು ಅವರು ಕ್ರಿಟಿಸೈಸನ್ನು ಮಾಡ್ತಾ ಇದ್ರೆ ಪ್ಯಾರಿಸ್ ಅಗ್ರಿಮೆಂಟ್ನಿಂದ US ಕಂಪ್ಲೀಟ್ ಆಗಿ ಹೊರಬರೋದ್ರ ಮುಖಾಂತರವಾಗಿ ಈ ರೀತಿಯ ಕ್ರಿಟಿಸಿಸಮನ್ನು ಭಾರತ ಮತ್ತು ಚೀನಾದಂಥ ರಾಷ್ಟ್ರಗಳ ಮೇಲೆ ವಿಚ್ ಆರ್ ಕಮಿಟೆಡ್ ಟು ಫಾಲೋ ದಿ ಪ್ಯಾರಿಸ್ ಅಗ್ರಿಮೆಂಟ್ ಈ ಥರ ರಾಷ್ಟ್ರಗಳ ಮೇಲೆ ಮಾಡುವಂಥದ್ದು ಸರಿಯಲ್ಲ US ಪರವಾಗಿ. ಆದರೂ ಕೂಡ US ಅನ್ನುವಂಥದ್ದು ನಮ್ಮ ಮೇಲೆ ಈ ರೀತಿ ಭಾರತದಲ್ಲಿರ್ತಕ್ಕಂಥದ್ದು ಫಿಲ್ದಿ ಏರ್ ಅಂತ ಹೇಳಿ ಕಮೆಂಟ್ ಮಾಡಿರ್ತಕ್ಕಂಥದ್ದು. ಇದರಿಂದಲೂ ಕೂಡ ಭಾರತದವರು ಪಾಠ ಕಲಿದೆ. ಇನ್ನೂ ಕೂಡ ಭಾರತದಲ್ಲಿ ಹೆಚ್ಚಿನದಾಗಿ ಸ್ಟಬಲ್ ಬರ್ನಿಂಗ್ ಆಗ್ತಾ ಇರ್ತಕ್ಕಂಥದ್ದು, ಏರ್ ಕ್ವಾಲಿಟಿ ಅನ್ನುವಂಥದ್ದು ದಿನೇ ದಿನೇ ಡಿಟೀರಿಯೇಟ್ ಆಗ್ತಿರೋದನ್ನು ನೋಡಿದ್ರೆ ಭಾರತ ಸಾಕಷ್ಟು ಮೆಷರ್ಸ್ಗಳನ್ನು ತಗೊಳ್ಬೇಕು ಅನ್ನುವಂಥದ್ದು ನಮಗೆ ಸ್ಪಷ್ಟ ಆಗ್ತಾ ಇದೆ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಿರ್ಬೋದು, ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಿರ್ಬೋದು ಅಥವಾ ಯಾವುದೇ ಪ್ರೈವೇಟ್ ಸ್ಟೇಷನ್ಸ್ಗಳಾಗಿರ್ಬೋದು, ನಾರ್ತ್ನಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡಿದಾಗ ಫೈನ್ ಪರ್ಟಿಕ್ಯುಲೇಟ್ ಮ್ಯಾಟರ್ ಲೆವೆಲ್ಸ್ PM 2.5 ಏನಿದೆ ಇದು ಸಾಕಷ್ಟು ಹೆಚ್ಚಿನದಾಗಿದೆ ಅನ್ನೋದನ್ನು ಸೆನ್ಸಸ್ಗಳು ತೋರಿಸ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಇದೆ ಅಂತ ಅಂದರೆ ವೆರಿ ಸೀರಿಯಸ್ ಲೆವೆಲ್ನಲ್ಲಿ ನಮ್ಮ ಒಂದು ಏರ್ ಕ್ವಾಲಿಟಿ ಇಂಡೆಕ್ಸ್ ಅನ್ನುವಂಥದ್ದು ತಲುಪಿರ್ತಕ್ಕಂಥದ್ದು. ಇದನ್ನು ನಾವು ಸರಿ ಮಾಡಬೇಕು ಅಂತ ಅಂದರೆ, ಹೆಲ್ತ್ ಇಂಪ್ಯಾಕ್ಟ್ಸ್ಗಳು ಇದರಿಂದ ಆಗೋದನ್ನು ನಾವು ತಡಿಬೇಕು ಅಂತ ಅಂದರೆ ಆದಷ್ಟು ಶೀಘ್ರದಲ್ಲೇ ಸಾಕಷ್ಟು ಮೆಷರ್ಸ್ಗಳನ್ನು ತಗೊಳ್ಬೇಕಾಗುತ್ತೆ. ಇಲ್ಲಾಂದರೆ ನಮ್ಮ ಲೈಫ್ ಸ್ಪ್ಯಾನಿನ ಸಾಕಷ್ಟು ದಿನಗಳನ್ನು ಇದು ಶಾರ್ಟರ್ ಲೈಫ್ ಸ್ಪ್ಯಾನನ್ನು ಈ ಏರ್ ಕ್ವಾಲಿಟಿಯಿಂದ ನಾವು ಪಡ್ಕೊಳ್ಬೇಕಾಗುತ್ತೆ. WHO ಕೂಡ ತನ್ನ ಒಂದು ವರಿಯನ್ನು ಭಾರತದಲ್ಲಿರ್ತಕ್ಕಂಥ ಏರ್ ಕ್ವಾಲಿಟಿ ಸಿಚುಯೇಷನ್ ಮೇಲೆ ತಮ್ಮ ಒಂದು ವರಿಯನ್ನು ಎಕ್ಸ್ಪ್ರೆಸ್ ಮಾಡಿರ್ತಕ್ಕಂಥದ್ದು. COVID-19 ಇನ್ಫೆಕ್ಷನನ್ನು ನಾವು ಗಮನದಲ್ಲಿ ಇಟ್ಕೊಂಡಾಗ ಏರ್ ಕ್ವಾಲಿಟಿ ಇಷ್ಟೊಂದು ಡಿಟೀರಿಯೇಟ್ ಆಗೋದ್ರಿಂದ COVID-19
ಕೋವಿಡ್-19 ಇನ್ಫೆಕ್ಷನ್ಸ್ಗಳು ಹೆಚ್ಚಾಗುತ್ತೆ ಅಥವಾ ಸಾವಿಗೀಡಾಗುವವರ ಸಂಖ್ಯೆ ಕೂಡ ಹೆಚ್ಚಾಗುವಂಥದ್ದು. ಇನ್ನು ಒಂದು ಸ್ಟಡಿಯನ್ನು ನಾವು ನೋಡೋದಾದರೆ 1 ಮೈಕ್ರೋಗ್ರಾಮ್ ಅಷ್ಟು PM2.5 ಅನ್ನುವಂಥದ್ದು ರೈಸ್ ಆದರೂ ಕೂಡ 8% ಅಷ್ಟು ಇನ್ಕ್ರೀಸನ್ನು ನಾವು ಕೋವಿಡ್-19ನಿಂದ ಡೆತ್ ಆಗುವವರ ಸಂಖ್ಯೆಯಲ್ಲಿ ಕಾಣ್ತೇವೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಕ್ರೋನಿಕ್ ಏರ್ ಕ್ವಾಲಿಟಿ ಕ್ರೈಸಿಸ್ ಅನ್ನು ಅಡ್ರೆಸ್ ಮಾಡಲಿಕ್ಕೆ ಅಂತ ಹೇಳಿ ಭಾರತ ತಗೊಂಡಿರ್ತಕ್ಕಂಥ ಮೆಜರ್ಸ್ಗಳನ್ನು ನಾವು ನೋಡೋದಾದರೆ BS6 ಫ್ಯೂಯಲ್ ಸ್ಟ್ಯಾಂಡರ್ಡ್ಸ್ಗಳನ್ನು ಈಗಾಗಲೇ ನಾವು ಇಂಪ್ಲಿಮೆಂಟ್ ಮಾಡಿ BS6ನ ಫ್ಯೂಯಲನ್ನು ಬಳಸ್ಕೊಳ್ತಾ ಇರ್ಬೋದಾಗಿರ್ಬೋದು. ಪೊಟೆನ್ಷಿಯಲಿ ವೆಹಿಕ್ಯುಲರ್ ಪೊಲ್ಯೂಷನನ್ನು ಲೋಯರಿಂಗ್ ಮಾಡೋದಾಗಿರ್ಬೋದು. ನ್ಯಾಷನಲ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ನಲ್ಲಿ ಆನ್ಯಲ್ ಆವ್ರೇಜನ್ನು PM2.5 40 mcg/m³ ಇರಬೇಕು ಅನ್ನುವಂಥದ್ದನ್ನು ಒಂದು ಸ್ಟ್ಯಾಂಡರ್ಡನ್ನು ನಾವು ಸೆಟ್ ಮಾಡಿ ಅದನ್ನು ಫಾಲೋ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಿರೋದಿರ್ಬೋದು. ಈ ಸ್ಟ್ಯಾಂಡರ್ಡನ್ನು ಕೂಡ ನೋಡಿದ್ರೆ WHO ಲಿಮಿಟಿಗೆ 4ರಷ್ಟು ಹೆಚ್ಚಿನದಾಗಿ ನಾವು ಸ್ಟ್ಯಾಂಡರ್ಡನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಆದರೆ ಅದನ್ನು ಕೂಡ ರೀಚ್ ಔಟ್ ಆಗೋದಕ್ಕೆ ಸಾಕಷ್ಟು ಕಷ್ಟಪಡ್ತಿರ್ತಕ್ಕಂಥದ್ದು. ಇದೆಲ್ಲವೂ ಭಾರತವು ತಗೊಂಡಿರ್ತಕ್ಕಂಥ ಮೆಜರ್ಸ್ಗಳಾಗಿದ್ರೂ ಕೂಡ ಇವತ್ತು ಡೆಲ್ಲಿಯ ಏರ್ ಕ್ವಾಲಿಟಿ ಅನ್ನುವಂಥದ್ದು ವೆರಿ ಪೂರ್ ಅಥವಾ ಸೀರಿಯಸ್ ಕಂಡೀಷನ್ ಅಲ್ಲಿ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಲಾಕ್ಡೌನ್ ಸಂದರ್ಭದಲ್ಲಿ ವೆಹಿಕ್ಯುಲರ್ ಪೊಲ್ಯೂಷನ್ ಆಗಲಿ ಅಥವಾ ಇಂಡಸ್ಟ್ರೀಸ್ಗಳು ಕೂಡ ಸರಿಯಾಗಿ ಕಾರ್ಯ ಮಾಡಿಲ್ಲ. ಆ ಎಲ್ಲ ಕಾರಣದಿಂದ ಪೊಲ್ಯೂಷನ್ ಅನ್ನುವಂಥದ್ದು ಸಾಕಷ್ಟು ಕಡಿಮೆ ಆಗಿ ಕ್ಲೀನ್ ಏರ್ ಅನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಆದರೆ ಲಾಕ್ಡೌನ್ ನಿಂದ ನಾವು ಅನ್ಲಾಕ್ ಫೇಸ್ಗೆ ಏನು ಬಂದಿದ್ದೇವೆ, ಈ ಸಂದರ್ಭದಲ್ಲಿ ಪ್ರೀ ಲಾಕ್ಡೌನ್ ಲೆವೆಲ್ಸ್ಗಿಂತಲೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ವೆಹಿಕ್ಯುಲರ್ ಫ್ಯೂಯಲ್ಸ್ಗಳನ್ನು ಬರ್ನ್ ಆಗ್ತಿರೋದನ್ನು ನಾವು ನೋಡ್ತಿದ್ದೇವೆ. ಸೊ ಇನ್ನಷ್ಟು ಏರ್ ಕ್ವಾಲಿಟಿ ಅನ್ನುವಂಥದ್ದು ಡಿಟೀರಿಯೇಟ್ ಆಗ್ತಾ ಇರ್ತಕ್ಕಂಥದ್ದು. ಗ್ರೀನ್ ಮೊಬಿಲಿಟಿಗೆ ಸಿಗ್ನಿಫಿಕೆಂಟ್ ಟ್ರಾನ್ಸಿಷನ್ ಅನ್ನುವಂಥದ್ದು ಈ ಸಂದರ್ಭದಲ್ಲಾಗಲಿಲ್ಲ. ಬೈಸಿಕಲ್ಸ್ಗಳನ್ನು ಬಳಕೆ ಮಾಡುವಂಥದ್ದು ಅರ್ಬನ್ ಸೆಂಟರ್ಸ್ಗಳಲ್ಲಿ ಹೆಚ್ಚಾಗಲಿಲ್ಲ. ಕಂಟೈನ್ಡ್ ಬರ್ನಿಂಗ್ ಅನ್ನುವಂಥದ್ದು ಕ್ರಾಪ್ ರೆಸಿಡ್ಯೂಸ್ಗಳ ಮೇಲೆ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶದಲ್ಲಿ ಆಗ್ತಾನೆ ಇದೆ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ಗಳು ಈ ಒಂದು ಸ್ಟಬಲ್ ಬರ್ನಿಂಗಿಗೆ ರೆಮಿಡೀಸ್ಗಳನ್ನು ಕೊಡೋದಕ್ಕೆ ಅಂತ ಹೇಳಿ ಏನೆಲ್ಲ ಸ್ಕೀಮ್ಸ್ಗಳು ಬಂದಿದೆ, ಫಾರ್ಮ್ ಮೆಕನೈಸೇಷನ್ ಆಗಿರ್ಬೋದು ಮತ್ತು ಇನ್ಯಾವುದೇ ಆಲ್ಟರ್ನೇಟಿವ್ಸ್ಗಳಿಗೆ ಒಂದು ಫ್ರೆಶ್ ಇಂಪಿಟಸ್ ಅನ್ನುವಂಥದ್ದು ಆದಷ್ಟು ಶೀಘ್ರದಲ್ಲಿ ಬೇಕಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮೊದಲ ಆರ್ಟಿಕಲ್ನಲ್ಲೇ ಇವತ್ತಿನ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಅವರು ಹರಿಯಾಣ, ಪಂಜಾಬ್ ಮತ್ತು ಉತ್ತರ ಪ್ರದೇಶದ ಪ್ರದೇಶಗಳಲ್ಲಿ ಸ್ಟಬಲ್ ಬರ್ನಿಂಗ್ ಅನ್ನು ಅವಾಯ್ಡ್ ಮಾಡಲಿಕ್ಕೆ ಅಂತಲೇ ಒಂದು ಹೊಸ ಲಾ ಅನ್ನ ಅಥವಾ ಒಂದು ಆರ್ಡಿನೆನ್ಸ್ ಅನ್ನ ಹೊರತರಲಿದ್ದಾರೆ ಅಂತ ಹೇಳಿ. ಒಟ್ಟಾರೆಯಾಗಿ ನಮ್ಮ ಕಂಟ್ರಿ ಪೋಸ್ಟ್ ಕೋವಿಡ್-19 ಎರಾದಲ್ಲಿ ಕಂಟ್ರಿಯ ಡೆವಲಪ್ಮೆಂಟ್ಗೆ ಅಂತ ಹೇಳಿ ನಾವು ನಮ್ಮ ಮೆಜರ್ಸ್ಗಳನ್ನು ತಗೊಂತಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ನಷ್ಟು ಹೆಚ್ಚಿನ ಸಮಯವನ್ನ ಈ ಫೌಲ್ ಏರ್ ಅನ್ನ ಅಡ್ರೆಸ್ ಮಾಡಲಿಕ್ಕೆ ಅಂತ ಹೇಳಿ ಇಡೋದು ಬೇಡ. ಬದಲಾಗಿ ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ಈ ಏರ್ ಅನ್ನ ಕ್ಲೀನ್ ಮಾಡೋದ್ರ ವಿಚಾರವಾಗಿ ತರಬೇಕಾಗುತ್ತೆ. ಈ ಮೂಲಕ ಏರ್ ಕ್ವಾಲಿಟಿಯನ್ನು ಸುಧಾರಿಸಬೇಕು. ಕೋವಿಡ್-19 ಇನ್ಫೆಕ್ಷನ್ಸ್ಗಳು ಇದರಿಂದ ಡಿಟೀರಿಯೇಟ್ ಆಗದೇ ಇರುವಂತೆ ತಡಿಬೇಕು. ಒಟ್ಟಾರೆಯಾಗಿ ಇನ್ಯಾವುದೇ ಗ್ಲೋಬಲ್ ಲೀಡರ್ ಆಗಿರ್ಲಿ, ಇನ್ಯಾವುದೇ ಕಂಟ್ರಿ ಆಗಲಿ ಭಾರತದ ಮೇಲೆ ಬೆರಳಿಟ್ಟು ಅಥವಾ ಭಾರತದ ಕಡೆಗೆ ಮುಖ ಮಾಡಿ ಭಾರತದ ಏರ್ ಫಿಲ್ದಿ ಏರ್ ಅಂತ ಹೇಳಿ ಯಾವತ್ತೇ ಕೂಡ ನಾವು ಆ ಕಮೆಂಟ್ ಅನ್ನ ಪಡ್ಕೊಳ್ಳದೆ ಇರುವಂತ ಮೆಜರ್ಸ್ಗಳನ್ನು ನಾವು ತಗೊಳ್ಬೇಕು ಅನ್ನುವಂಥದ್ದು ಈ ಆರ್ಟಿಕಲ್ನ ಆಶಯ ಆಗಿರ್ತಕ್ಕಂಥದ್ದು. ಇನ್ನು ನಿನ್ನೆ ನಾನು ಕೇಳಿದಂಥ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಮೊದಲಿಗೆ ಟ್ರೇಡ್ ಅಂಡ್ ಕಾಮರ್ಸ್ ಅನ್ನುವಂಥದ್ದು 7th ಶೆಡ್ಯೂಲ್ನಲ್ಲಿ ಯಾವ ಒಂದು ಲಿಸ್ಟ್ನ ಅಡಿಯಲ್ಲಿ ಬರುತ್ತೆ ಅಂತ ಕೇಳಿದ್ದೆ. ಕನ್ಕರೆಂಟ್ ಲಿಸ್ಟ್ನ ಅಡಿಯಲ್ಲಿ ಇದು ಬರೋದ್ರಿಂದ ಸರಿಯಾದ ಉತ್ತರವನ್ನು ನೀಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಅಗ್ರಿಕಲ್ಚರ್ ಸ್ಟೇಟ್ ಲಿಸ್ಟ್ನ ಅಡಿಯಲ್ಲಿ ಬಂದರೆ ಟ್ರೇಡ್ ಅಂಡ್ ಕಾಮರ್ಸ್ ಆಫ್ ಫುಡ್ ಪ್ರಾಡಕ್ಟ್ಸ್ ಇವುಗಳು ಕನ್ಕರೆಂಟ್ ಲಿಸ್ಟ್ನ ಅಡಿಯಲ್ಲಿ ಬರುತ್ತೆ. ಕನ್ಕರೆಂಟ್ ಲಿಸ್ಟ್ನ ಅಡಿಯಲ್ಲಿ ಇದೆ ಅಂತ ಅಂದಾಗ ಅಲ್ಲಿ ಸೆಂಟರ್ ಮತ್ತು ಸ್ಟೇಟ್ ಎರಡೂ ಕೂಡ ಪವರ್ ಅನ್ನು ಹೊಂದಿರುತ್ತೆ. ಇದರ ಅಡಿಯಲ್ಲಿ ಲಾಸ್ಗಳನ್ನು ಫಾರ್ಮುಲೇಟ್ ಮಾಡುವಂಥದಕ್ಕೆ. ಎರಡನೇ ಪ್ರಶ್ನೆಯಲ್ಲಿ ಝುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಯಾವ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಕೇಳಿದ್ದೆ. ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ನ ಅಡಿಯಲ್ಲಿ ಝುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕಾರ್ಯ ಮಾಡುವಂಥದ್ದು. ಉತ್ತರಗಳನ್ನು ನೀಡಿದಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳು. ನಾವು ಕೇಳುವಂಥ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಹೆಚ್ಚಿನದಾಗಿ ಉತ್ತರಗಳನ್ನು ನೀಡ್ತಾ ಹೋದ್ರೆ ನಮಗೂ ಕೂಡ ಒಂದು ಇನ್ಸೆಂಟಿವ್ನ ರೀತಿಯಲ್ಲಿ ಕೆಲಸ ಮಾಡುತ್ತೆ, ನಮಗೂ ಕೂಡ ಬೂಸ್ಟಪ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ವಿಡಿಯೋಸ್ಗಳನ್ನು ಮಾಡೋದಕ್ಕೆ. ಹಾಗಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಾವು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಪ್ಪದೇ ನೀಡ್ತಾ ಹೋಗಿ. ಇನ್ನು ಮತ್ತೊಬ್ಬರು ಪ್ರಶ್ನೆಯನ್ನು ಕೇಳಿದ್ದೀರಾ, IAS ನೋಟಿಫಿಕೇಶನ್ 2021ಕ್ಕೆ ಯಾವಾಗ ಬರುತ್ತೆ ಅಂತ ಹೇಳಿ. ಯೂಶಲಿ ಫೆಬ್ರವರಿ ತಿಂಗಳಲ್ಲಿ ನೋಟಿಫಿಕೇಶನ್ ಬರುತ್ತೆ. UPSC 2021ರ ಈಗ ಕ್ಯಾಲೆಂಡರ್ ಅನ್ನ ಈಗಾಗಲೇ ತನ್ನ ವೆಬ್ಸೈಟ್ ನಲ್ಲಿ ಹೇಳಿರೋದ್ರ ಪ್ರಕಾರವಾಗಿ 2021ರ ಫೆಬ್ರವರಿ 10ರಂದು UPSCಯ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ UPSC CSEಯ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳಿ ತನ್ನ ವೆಬ್ಸೈಟ್ ನಲ್ಲಿ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಮತ್ತು UPSCಯ ಕ್ಯಾಲೆಂಡರ್ ನಲ್ಲಿ ಈಗಾಗಲೇ 2021ರ ಪ್ರಿಲಿಮ್ಸ್ ಮತ್ತು ಮೇನ್ಸ್ ನ ಡೇಟ್ಸ್ ಗಳನ್ನು ಕೂಡ ನೀಡಲಾಗಿದೆ. 27 ಜೂನ್ಗೆ ಮುಂದಿನ ವರ್ಷದಲ್ಲಿ ನಾವು ಪ್ರಿಲಿಮ್ಸ್ ಅನ್ನು ಬರಿತೇವೆ. ಅದೇ ರೀತಿಯಾಗಿ 2021ರ ಸೆಪ್ಟೆಂಬರ್ 17ಕ್ಕೆ ಮೇನ್ಸ್ ಇರ್ತಕ್ಕಂಥದ್ದು. ಇಲ್ಲಿ ನಾವು ಗಮನಿಸಬಹುದಾಗಿರುವಂಥದ್ದು ಪ್ರಿಲಿಮ್ಸ್ ಆದ ನಂತರದಲ್ಲಿ ಸಾಕಷ್ಟು ಕಡಿಮೆ ಕಾಲಾವಕಾಶವನ್ನ ಈ ಒಂದು ಬಾರಿ ಮೇನ್ಸ್ಗೆ ನೀಡಿರ್ತಕ್ಕಂಥದ್ದು. ಯೂಶಲಿ ಮಿನಿಮಮ್ 90 ಡೇಸ್ ಅಂತೂ ಇರ್ತಾ ಇತ್ತು, 100 ಡೇಸ್ ಅದಕ್ಕಿಂತ ಹೆಚ್ಚಿನ ಸಮಯಾವಕಾಶ ಸಿಗ್ತಾ ಇತ್ತು. ಆದರೆ ಈ ಬಾರಿ ಅಂದ್ರೆ 2021ಕ್ಕೆ ಕೇವಲ 80 ದಿನಗಳ ಗ್ಯಾಪ್ ಅನ್ನ ಪ್ರಿಲಿಮ್ಸ್ ಮತ್ತು ಮೇನ್ಸ್ ನ ನಡುವೆ ನಾವು ನೋಡ್ತಿದ್ದೇವೆ. ಆದ್ದರಿಂದ ಪ್ರಿಲಿಮ್ಸ್ಗೂ ಮುಂಚೆಯೇ ನಿಮ್ಮ ಮೇನ್ಸ್ ನ ತಯಾರಿ ಆಗಿರಬೇಕಾಗುತ್ತೆ. ನಿಮ್ಮ ಮೇನ್ಸ್ಗೆ ಸಂಬಂಧಪಟ್ಟಂತ ನೋಟ್ಸ್ ಅನ್ನ ಪ್ರತಿದಿನವೂ ಕೂಡ ನೀವು ಅಪ್ಡೇಟ್ ಮಾಡ್ಕೊಳ್ತಾ ಇರಿ. ಕರೆಂಟ್ ಅಫೇರ್ಸ್ ನ ಬಗ್ಗೆ ಕೂಡ ನೀವು ಅಪ್ಡೇಟೆಡ್ ಆಗಿರಬೇಕಾಗುತ್ತೆ. ಪ್ರಿಲಿಮ್ಸ್ ಪರೀಕ್ಷೆಗೂ ಮುನ್ನವೇ ಮೇನ್ಸ್ಗೆ ತಯಾರಿಯನ್ನ ಮಾಡ್ಕೊಂಡಿರಿ, ಕಡಿಮೆ ಕಾಲಾವಕಾಶ ಮೇನ್ಸ್ಗೆ ಇರೋದ್ರಿಂದ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನು ನೀಡಿ. ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.